Okay, so now we will discuss the problems based on CFS, means cash flow statement as per direct and indirect method. But discuss madonri. Next question: prepare cash flow statement as per direct and indirect method in become for revised become ಅಲ್ಲೇ ರಿವೈಸ್ಡ್ ಇತ್ತಲ್ರಿ, ರಿವೈಸ್ಡ್ ಓಲ್ಡ್ ಬ್ಯಾಚ್ ಅವರಿಗೆ ಬಿಕಾಮ್ 6th ಸೆಮಿಸ್ಟರ್ ಒಂದು ಸಬ್ಜೆಕ್ಟ್ ಇತ್ತು ರೀ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಲ್ಲೇ 5th ಚಾಪ್ಟರ್ ಇತ್ತು ರೀ. ಓನ್ರಿ ಏನ್ರಿ 5th ಚಾಪ್ಟರ್, ಸಾರಿ 4th ಚಾಪ್ಟರ್ ಏನ್ರಿ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫಾರ್ CBCS ಬಿಕಾಮ್ 5th ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಅವಾಗ ಅವ್ರಿಗೆ ಸೇಮ್ 4th ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇತ್ತು ರೀ. For NAP as well, NAP become 6th semester management accounting, again same 4th chapter, that is a cash flow statement. ಅವಾಗ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಂಗೆ ಮಾಡಿದಿರಿಪ್ಪ, ಆಸ್ ಪರ್ ಇಂಡೈರೆಕ್ಟ್ ಮೆಥಡ್. ಏನ್ರಿ ಆಸ್ ಪರ್ ಇಂಡೈರೆಕ್ಟ್ ಮೆಥಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲೇ. ಈ ಬಟ್ MCOM ಒಳಗೆ ಆಸ್ ಪರ್ ಡೈರೆಕ್ಟ್ ಮೆಥಡ್ ಮಾಡ್ಬೇಕ್ರಿ, ಆಮೇಲೆ ಇಂಡೈರೆಕ್ಟ್ ಮೆಥಡ್ ಎರಡು ಮೆಥಡ್ ಮಾಡ್ಬೇಕ್ರಿ ಇಲ್ಲೇ. ನೋಡೋಣ್ರಿ ಹೆಂಗೈತ್ರಿಪ್ಪ ಅಂತ. Particulars 31/3/2024, 31/3/2023. ಓಕೆ, ಇದು ಏನ್ರಿ ಓಪನಿಂಗ್ ಇಯರ್, ಇದು ಏನ್ರಿ ಕ್ಲೋಸಿಂಗ್ ಇಯರ್. 23 ಓಪನಿಂಗ್ ಇಯರ್, 24 ಕ್ಲೋಸಿಂಗ್ ಇಯರ್. ಓಕೆ, ಬಟ್ ಡಿಸ್ಕಸ್ ಮಾಡ್ರಿ. ಕ್ಯಾಶ್ ಕೊಟ್ಟನ್ರಿ. ಆಮೇಲೆ ಅಕೌಂಟ್ಸ್ ರಿಸೀವೇಬಲ್. ಅಕೌಂಟ್ಸ್ ರಿಸೀವೇಬಲ್ಸ್ ಅಂದ್ರೆ ಏನ್ರಿ ಡೆಟರ್ಸ್. ಅಕೌಂಟ್ಸ್ ರಿಸೀವೇಬಲ್ಸ್ ಅಂದ್ರೆ ಏನ್ರಿ ಡೆಟರ್ಸ್. ಆಮೇಲೆ ಪ್ರಿಪೇಯ್ಡ್ ಇನ್ಶೂರೆನ್ಸ್. ಇನ್ವೆಂಟ್ರಿ ಅಂದ್ರೆ ಏನ್ರಿ ಸ್ಟಾಕ್. ಇನ್ವೆಂಟ್ರಿ ಅಂದ್ರೆ ಏನ್ರಿ ಸ್ಟಾಕ್. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್. ಯಾವ ಅಸೆಟ್ ನಮಗೆ ಗೊತ್ತಿಲ್ಲ, ಪ್ಲಾಂಟ್ ಮಷಿನರಿ ಫರ್ನಿಚರ್ ಗೊತ್ತಿಲ್ಲ, ಬಟ್ ಫಿಕ್ಸ್ಡ್ ಅಸೆಟ್ಸ್. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಐತ್ರಿ. ಆಮೇಲೆ ಟೋಟಲ್ ಅಸೆಟ್ಸ್. ನೆಕ್ಸ್ಟ್ ಬರ್ರಿ ಅಕೌಂಟ್ಸ್ ಪೇಯಬಲ್. ಅಕೌಂಟ್ಸ್ ರಿಸೀವೇಬಲ್ ಅಂದ್ರೆ ಡೆಟರ್ಸ್, ಅಕೌಂಟ್ಸ್ ಪೇಯಬಲ್ ಅಂದ್ರೆ ಕ್ರೆಡಿಟರ್ಸ್. ಓಕೆ, ನೆಕ್ಸ್ಟ್ ವೇಜಸ್ ಪೇಯಬಲ್, ಡಿಬೆಂಚರ್ಸ್, ಇಕ್ವಿಟಿ ಶೇರ್ಸ್, ರಿಟೇನ್ಡ್ ಅರ್ನಿಂಗ್ಸ್, ಟೋಟಲ್ ಲಯಬಿಲಿಟೀಸ್ ಅಂಡ್ ಇಕ್ವಿಟಿ. ಅಸೆಟ್ಸ್ ಐತ್ರಿ, ಲಯಬಿಲಿಟೀಸ್ ಐತ್ರಿ. ಡನ್. ನೆಕ್ಸ್ಟ್ ಬರ್ರಿ ಸೇಲ್ಸ್. ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಡೆಪ್ರಿಸಿಯೇಷನ್, ಇನ್ಶೂರೆನ್ಸ್ ಎಕ್ಸ್ಪೆನ್ಸ್, ಆಮೇಲೆ ವೇಜಸ್, ಆಮೇಲೆ ನೆಟ್ ಪ್ರಾಫಿಟ್. ಇದೆ ನೋಡ್ರಿ ಸೇಲ್ಸ್. ನೋಡ್ರಿ ಇಲ್ಲೇ ನಂಬರ್ ಕೊಡ್ತೇನೆ ರೀ. ಇದು ಅಕೌಂಟ್ಸ್ ರಿಸೀವಲ್ ಐತಲ್ರಿ ಡೆಟರ್ಸ್ ಅಂತ, ಡೆಟರ್ಸ್ ಅದು ನಾನು ನಂಬರ್ 1 ಕೊಡ್ತೇನೆ ರೀ. ನಂಬರ್ 1 ಇದು ನಂಬರ್ 1 ಇಂಪಾರ್ಟೆಂಟ್. ಆಮೇಲೆ ಡೆಟರ್ಸ್ ಮತ್ತು ಸೇಲ್ಸ್ ಅಡ್ಜಸ್ಟ್ಮೆಂಟ್ ಸೇಮ್ ರೀ. ಓಕೆ, ಡೆಟರ್ಸ್ ನಂಬರ್ 1, ಆಮೇಲೆ ಸೇಲ್ಸ್ ನಂಬರ್ 1 ಅಂದರೆ ಲಿಂಕ್ ಐತ್ರಿಪ್ಪ. ಅದು ಡೆಟರ್ಸ್ ಮತ್ತು ಸೇಲ್ಸ್ ಲಿಂಕ್ ಐತ್ರಿ, ಅಡ್ಜಸ್ಟ್ಮೆಂಟ್ ಐತ್ರಿ, ಅದಕ್ಕೆ ಇಂಪಾರ್ಟೆಂಟ್. ಸರಿ, ಆಮೇಲೆ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಐತೆ ನೋಡ್ರಿ, ಇದು ನಂಬರ್ 2 ಕೊಡ್ತೇನೆ ರೀ. ನಂಬರ್ 2 ಅಡ್ಜಸ್ಟ್ಮೆಂಟ್ ಐತ್ರಿ. ಪ್ರಿಪೇಯ್ಡ್ ಇನ್ಶೂರೆನ್ಸ್ ಮತ್ತು ಇಲ್ಲೇ ಒಂದು ಇನ್ಶೂರೆನ್ಸ್ ಐತೆ ನೋಡ್ರಿ, ಇಲ್ಲೇ ಒಂದು ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಐತೆ ನೋಡ್ರಿ. ಇನ್ಶೂರೆನ್ಸ್ ನಂಬರ್ 2 ಅಲ್ಲ, ಅದು ನಂಬರ್ 2 ಅಂದರೆ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಅದು ಅಂತ ಅಡ್ಜಸ್ಟ್ಮೆಂಟ್. ಓಕೆ, ನೆಕ್ಸ್ಟ್ ಇನ್ವೆಂಟ್ರಿ ನೋಡೋಣ್ರಿ ಇದು. ಆಮೇಲೆ ಮತ್ತು ವೇಜಸ್ ಪೇ. ನೋಡ್ರಿ ಇಲ್ಲೇ ವೇಜಸ್ ಪೇಯಬಲ್ ಐತ್ರಿ, ಇಲ್ಲೇ ವೇಜಸ್ ಪೇಯಬಲ್ ಐತ್ರಿ. ಇದು ನಂಬರ್ 3 ಕೊಡ್ತೇನೆ ರೀ. ನಂಬರ್ 3 ಅಡ್ಜಸ್ಟ್ಮೆಂಟ್ ಐತ್ರಿ. ವೇಜಸ್ ನಂಬರ್ 3 ಅಡ್ಜಸ್ಟ್ಮೆಂಟ್ ಐತ್ರಿ. ಓಕೆ, ನೆಕ್ಸ್ಟ್ ಬರ್ರಿ ಇಲ್ಲೇ ಮುಗಿತಲ್ಲ, ಇಲ್ಲೇ ಬರ್ರಿ. ಇನ್ವೆಂಟ್ರಿ ಐತೆ ನೋಡ್ರಿ, ಇನ್ವೆಂಟ್ರಿ ಇದು ಏನ್ರಿ ನಂಬರ್ 4 ಕೊಡ್ತೇನೆ ರೀ. ನಂಬರ್ 4 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಂಬರ್ 4 ಇನ್ವೆಂಟ್ರಿ ನಂಬರ್ 4. ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ನಂಬರ್ 4. ಇನ್ವೆಂಟ್ರಿ ಮತ್ತು ಏನ್ರಿ ಕಾಸ್ಟ್ ಆಫ್ ಗೂಡ್ಸ್ ರಿಲೇಟೆಡ್. ಅದು ಕಾಸ್ಟ್ ಆಫ್ ಗೂಡ್ಸ್ ಒಳಗೆ ಇನ್ವೆಂಟ್ರಿ ಒಳಗೆ ಬರ್ತದೆ ರೀ, ಅದಕ್ಕೆ ಅದು ಒಂದು ಇಂಪಾರ್ಟೆಂಟ್ ಕೊಟ್ಟೆ ನಾನು. ಸರಿ, ಮತ್ತೆ ರೀ ಮತ್ತು ಓಕೆ, ಇಷ್ಟು ಮುಗಿತು ರೀ. ಇಲ್ಲೇ ಬರ್ರಿಪ್ಪ. ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್, FY ಅಂದರೆ ಫೈನಾನ್ಷಿಯಲ್ ಇಯರ್ 24, ಕಂಪನಿ XYZ ಲಿಮಿಟೆಡ್ ಡಿಕ್ಲೇರ್ಡ್ ಆ್ಯಂಡ್ ಪೇಡ್ ಡಿವಿಡೆಂಡ್ ಆಫ್ ₹1,250. ನೋಡೋಣ್ರಿ ಇದು ಏನೈತ್ರಿಪ್ಪ, ಆಮೇಲೆ ನೋಡೋಣ್ರಿ.
ड्यूरिंग 2024 इट पेड रुपीज 23,000 ಪೇ ಮಾಡ್ತಾರಂತ್ರಿ ಕಂಪನಿದು ಇನ್ ಕ್ಯಾಶ್. ಏನಿದು ಕ್ಯಾಶ್, ಇದು ಇನ್ ಕ್ಯಾಶ್ ಟು ಅಕ್ವೈರ್ ನ್ಯೂ ಫಿಕ್ಸ್ಡ್ ಅಸೆಟ್ಸ್. ಆ ಕಂಪನಿ 23,000 ಸ್ಪೆಂಡ್ ಮಾಡ್ತಾರಂತ್ರಿ ಅಮೌಂಟ್. ಯಾಕ್ರಿ? ಟು ಅಕ್ವೈರ್ ಅಂದ್ರೆ ಏನ್ರಿ? ಪರ್ಚೇಸ್ ಮಾಡಕ್ಕೆ. ಏನು ಪರ್ಚೇಸ್ ಮಾಡ್ತಾರೆ? ಫಿಕ್ಸ್ಡ್ ಅಸೆಟ್ಸ್, ನ್ಯೂ ಫಿಕ್ಸ್ಡ್ ಅಸೆಟ್ಸ್ ಖರೀದಿ ಮಾಡ್ತಾರೆ. ಓಕೆ. ದ ಅಕೌಂಟ್ಸ್ ಪೇಬಲ್ ಏನ್ರಿದು? ಅಕೌಂಟ್ಸ್ ಪೇಬಲ್ ಎಲ್ಲೈತ್ರಿ? ಅಕೌಂಟ್ಸ್ ಪೇಬಲ್ ಎಲ್ಲೈತ್ ನೋಡ್ರಿ. ಅಕೌಂಟ್ಸ್ ಪೇಬಲ್ ಎಲ್ಲಿ? ಅಕೌಂಟ್ಸ್ ಪೇಬಲ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತಿರಲಿಲ್ಲ. ದ ಅಕೌಂಟ್ಸ್ ಪೇಬಲ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ. ಅಕೌಂಟ್ಸ್ ಪೇಬಲ್ ಏನ್ರಿ? ಇನ್ವೆಂಟ್ರಿ. ಅದಕ್ಕೆ ಸರ್ ಟಿಕ್ ಮಾಡ್ತೀನಿ ನಾನು. ಅಕೌಂಟ್ಸ್ ಪೇಬಲ್ ಇಂಪಾರ್ಟೆಂಟ್ ಐತ್ರಿಪ್ಪ. ಇಲ್ಲ ಅಕೌಂಟ್ಸ್ ಪೇಬಲ್ ಇಂಪಾರ್ಟೆಂಟ್, ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಅಂತ. ಅಡ್ಜಸ್ಟ್ಮೆಂಟ್ ಟಿಕ್ ಮಾಡ್ತೀನಿ ನಾನು. ಯಾಕ್ರಿ? ಅಕೌಂಟ್ಸ್ ಪೇಬಲ್ ಯಾಕೆ ಟಿಕ್ ಮಾಡಿ ನಾನು? ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಅಂತ. ಎಲ್ಲಿ ಅಡ್ಜಸ್ಟ್ಮೆಂಟ್ ಐತಿ ನೋಡ್ರಿ. ದ ಅಕೌಂಟ್ಸ್ ಪೇಬಲ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ. ಅಡ್ಜಸ್ಟ್ಮೆಂಟ್ ಐತ್ರಿ ಇದ್ರ ಮೇಲೆ. ಅದಕ್ಕೆ ನೋ ಡೆಟ್ ವಾಸ್ ರಿಟೈರ್ಡ್ ಡ್ಯೂರಿಂಗ್ 2024. ಡೆಟ್ ಅಂದ್ರೆ ಓಕೆ ಬ್ಯಾಡ್ ಡೆಟ್ಸ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಅದು ಆ ಥರ ಏನು ಡೆಟ್ಸ್, ನೋ ಡೆಟ್ಸ್ ಆ ಥರ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ. ನೋ ಡೆಟ್ ಅಂದರೆ ಆ ಥರ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಬ್ಯಾಡ್ ಡೆಟ್ಸ್ ಇಲ್ಲ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಲ್ಲ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇಲ್ಲ, ಯಾವ ಇಲ್ಲ ಡೆಟ್ಸ್. ಅದಕ್ಕೆ ಟೆನ್ಷನ್ ತೊಗೋಬೇಡ್ರಿ, ಬಿಟ್ರಿ. ಇದು ಏನ್ರಿಂದ ಕ್ವಶನ್. सोल्यूशन ಮಾಡೋಣ್ರಿ ಆಮೇಲೆ. हाँ तो तुम्हारा क्वेश्चन क्या है अभी? क्या बनाने के लिए पूछ रहा हूँ तुम्हारे को? कैश फ्लो स्टेटमेंट. कौन से मेथड में? डायरेक्ट मेथड और इनडायरेक्ट मेथड में. तुम लोग बीकॉम में क्या कौन से मेथड यूज करते हो? तुम्हें बीकॉम में इनडायरेक्ट मेथड, लेकिन एमकॉम में कौन सा मेथड यूज करना? तुम्हें दोनों भी, डायरेक्ट और इनडायरेक्ट मेथड दोनों यूज करना. यहाँ पे तुम्हारे थोड़े आइटम्स दिए, टोटल एसेट्स, यहाँ पे टोटल लायबिलिटीज करके यहाँ पे थोड़े आइटम्स दिए. ओके दिए नहीं आइटम्स यहाँ पे देखो. सबसे पहले कैश. ओके कैश को छोड़ो. अकाउंट्स रिसीवेबल का मतलब क्या है? डेटर्स. नेक्स्ट प्रीपेड इंश्योरेंस है. उसके बाद में इन्वेंट्री का मतलब क्या है? स्टॉक. फिक्स्ड असेट्स है डेप्रिसिएशन. अकाउंट्स रिसीवेबल का तो डेटर्स है. अकाउंट्स पेबल का मतलब क्रेडिटर्स. वेजेस पेबल, डिबेंचर्स. ओके यहाँ पे है, सेल्स सभी है. देखो यहाँ पे याद रख लो. अकाउंट्स रिसीवेबल, डेटर्स और सेल्स दोनों में क्या है? लिंक है. सेल डेटर्स और सेल्स में क्या है? लिंक है. इसलिए मैं उनको नंबर 1 दूं, उसके ऊपर एडजस्टमेंट कर लेंगे हमें. ठीक है. नेक्स्ट यहाँ पे प्रीपेड इंश्योरेंस करके है, यहाँ पे भी इंश्योरेंस करके है, इंश्योरेंस एक्सपेंस करके है यहाँ पे भी. इसको नंबर 2 देता हूँ मैं. क्यों बोलो? इसके ऊपर भी एडजस्टमेंट है, दोनों के ऊपर एडजस्टमेंट है. ओके यहाँ पे अंदर, यहाँ पे नहीं, यहाँ पे अंदर एडजस्टमेंट है. यहाँ पे डेटर्स है, यहाँ पे सेल्स है, उनके दोनों को लिंक है, वो एडजस्टमेंट कर देख लेंगे हमें क्या है करके. नेक्स्ट क्या दिया? प्रीपेड इंश्योरेंस करके दिया. यहाँ पे इंश्योरेंस नंबर 2 दो उसको. यहाँ पे भी इंश्योरेंस है, उसको नंबर 2 दो एडजस्टमेंट. यहाँ पे इसके ऊपर है. यहाँ पे इन्वेंट्री दिया ना. इन्वेंट्री का मतलब क्या है? स्टॉक. इसको नंबर 4 दूं मैं. क्यों बोलो? यहाँ पे भी है. कॉस्ट ऑफ गुड्स सोल्ड करके बोलते. देखो कॉस्ट ऑफ गुड्स सोल्ड और इन्वेंट्री में लिंक है, इसलिए उसको नंबर 4 दूं मैं एडजस्टमेंट के लिए. नेक्स्ट क्या दिया? नंबर 3 किसको दिया मैं? वेजेस पेबल को नंबर 3 दूं मैं. क्यों बोलो? यहाँ भी वेजेस करके है. वेजेस और वेजेस में ये लिंक है, इसलिए उसको नंबर 3 दूं मैं. हो गया. नेक्स्ट ओके पूरा यहाँ पे खत्म हुआ आइटम्स है. यहाँ पे देखो. ड्यूरिंग द फाइनेंशियल ईयर 24 द कंपनी XYZ डिक्लेयर्ड एंड पेड डिविडेंड. कंपनी क्या कर रही है यहाँ पे? डिविडेंड पे कर रही है. कितना? 1250. वो देखेंगे क्या है करके बाद में. नेक्स्ट डिविडेंड का मतलब क्या है? एक्सपेंस देखेंगे. ड्यूरिंग 2024 इट पेड रुपीज 23,000 इन कैश टू अक्वायर न्यू फिक्स्ड असेट्स. कंपनी क्या कर रही है? 23,000 अमाउंट पे कर रही है. क्यों पे कर रही है? अक्वायर करने के लिए. क्या अक्वायर करने? अक्वायर का मतलब क्या है? परचेस करने के लिए. क्या परचेस करने के लिए? न्यू फिक्स्ड असेट्स परचेस करने के लिए अमाउंट पे कर रही है कंपनी 23,000 रुपीज कैश में. हाँ उसके बाद में द अकाउंट्स पेएबल. कहाँ पे तुम्हारा अकाउंट्स पेएबल? इधर है अकाउंट्स पेएबल. उसको टिक कर दो मैं स्टार मार्क. क्यों? ADG मतलब एडजस्टमेंट है इसके ऊपर. क्या करके? एडजस्टमेंट है करके. अकाउंट्स पेएबल के ऊपर क्या है? एडजस्टमेंट है. द अकाउंट्स पेएबल वाज ओनली फॉर इन्वेंट्री. अकाउंट्स पेएबल को किस लिए यूज करना है? सिर्फ इन्वेंट्री के लिए यूज करना है. उसको देखेंगे क्या है करके. वह नो डेट वाज रिटायर्ड ड्यूरिंग 24. डेट का मतलब क्या है? इसका यहाँ पे नो दिया है ना, नो करके. इसका मतलब क्या है? क्वेश्चन के अंदर प्रोविजन फॉर डाउटफुल डेट्स नहीं है, प्रोविजन फॉर बैड डेट्स नहीं है, उसके बाद में बैड डेट्स भी नहीं है. इसके डेटर्स के वास्ते कुछ भी एडजस्टमेंट नहीं है करके बोल रहा है. नो डेट मतलब नहीं है. ये क्या है तुम्हारा क्वेश्चन. शुरू करेंगे.
ಬರ್ರಿಪ್ಪ ಶುರು ಮಾಡೋಣ್ರಿ ಸೊಲ್ಯೂಷನ್. ಏನು ರೆಡಿ ಮಾಡ್ಬೇಕಂತೀರಿಪ್ಪ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಯಾವ್ದು ಕಂಪನಿ ಇರೋದು? XYZ ಲಿಮಿಟೆಡ್. ಆಫ್ XYZ ಲಿಮಿಟೆಡ್. ಟೂ ಮೆಥಡ್ಸ್. ಫಸ್ಟ್ ಡೈರೆಕ್ಟ್ ಮೆಥಡ್ ಮಾಡಬೇಕಾ, ಆಮೇಲೆ ಇಂಡೈರೆಕ್ಟ್ ಮೆಥಡ್? ಫಸ್ಟ್ ಡೈರೆಕ್ಟ್ ಮೆಥಡ್ ಮಾಡ್ರಿ. ಫಸ್ಟ್ ಎ ಡೈರೆಕ್ಟ್ ಮೆಥಡ್, ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ ಶುರು ಮಾಡೋಣ್ರಿ. ನಂಬರ್ 1 ಇದರೊಳಗೇನ್ರಿ? ನಂಬರ್ 1 ಫಸ್ಟ್. ನಂಬರ್ 1 ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. Cash from operating activities. Okay, cash from operating activities number 1. Number 2 cash from investing activities. Number 3 cash from financing activities. ಹೌದಲ್ಲ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ಮೂರಲ್ಲ ಅದು. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಓಕೆ, ಹಿಂಗೆ ಶುರು ಮಾಡೋಣ್ರಿ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಓಕೆ ಬರ್ರಿ. ಇಲ್ಲಿ ನೆಟ್ ಪ್ರಾಫಿಟ್ ಬರಂಗಿಲ್ಲ. ವೇಟ್, ಓಕೆ ಇಲ್ಲಿ ಮಟ್ಟ ಆಗಿತ್ತಲ್ಲ. ಸೊ ಇಲ್ಲೇ ಡೈರೆಕ್ಟ್ ಮೆಥಡ್ ಒಳಗೆ ನೆಟ್ ಪ್ರಾಫಿಟ್ ಇಲ್ಲೇ ಬರಂಗಿಲ್ಲ. ಇಂಡೈರೆಕ್ಟ್ ಮೆಥಡ್ ಒಳಗೆ ತೊಗೋಬೇಕದು ನೆಟ್ ಪ್ರಾಫಿಟ್. ಓಕೆ ಬರ್ರಿ ಶುರು ಮಾಡೋಣ್ರಿ. ಕ್ಯಾಶ್ ಯಾವಾಗಲೂ ಬರಂಗಿಲ್ಲ, ನೆನ್ಪಿಡ್ಕೊರಿದ್ದು. ಕ್ಯಾಶ್ ಈಗ ನೋಡ್ಬೇಡ್ರಿ, ಕ್ಯಾಶ್ ಆಮೇಲೆ ನೋಡ್ಬೇಕು, ಈಗ ನೋಡ್ಬೇಡ್ರಿ. ಯಾಕಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಡಿ ಮಾಡ್ಬೇಕು ನಾವು. ಅದಕ್ಕೆ ಕ್ಯಾಶ್ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ, ಲಾಸ್ಟಾಗಿ ಕನ್ಸಿಡರ್ ಮಾಡ್ಬೇಕು ಕ್ಯಾಶ್. ಈಗ ಇಲ್ಲ, ಸ್ಟಾರ್ಟಿಂಗ್ ಅಲ್ಲ. ಓಕೆ, ಸೆಕೆಂಡ್ ಐಟಮ್ ಏನೈತ್ರಿಪ್ಪ? ಇಲ್ಲಿ ಅಕೌಂಟ್ಸ್ ರಿಸೀವೇಬಲ್ ಅಂತ ಐತ್ರಿ, ತಗೋರಿ. ಅಕೌಂಟ್ಸ್ ರಿಸೀವೇಬಲ್ ಅಂತ ಐತ್ರಿ, ತಗೋರಿ. ಅದು ಅಕೌಂಟ್ಸ್ ರಿಸೀವೇಬಲ್. ಅಕೌಂಟ್ಸ್ ರಿಸೀವೇಬಲ್ ನಿಮಗೆ ಹೇಳಿದ ನಾನು. ಅಕೌಂಟ್ಸ್ ರಿಸೀವೇಬಲ್ ನಿಮಗೆ ಹೇಳಿದ ನಾನು. ಏನ್ರಿಪ್ಪ? ಅಡ್ಜಸ್ಟ್ಮೆಂಟ್ ಐತ್ರಿ ಅಂತ. ನಂಬರ್ 1 ಅಕೌಂಟ್ಸ್ ರಿಸೀವೇಬಲ್ ಅಂದ್ರೆ ಏನ್ರಿ? ಡೆಟರ್ಸ್. ನಂಬರ್ ಒನ್ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಅಂತ. ಏನು ಮಾಡ್ರಿ? ಸೇಲ್ಸ್ ಇಲ್ಲಾಂದ್ರೆ ಇಲ್ಲೇ ತಗೋಬೇಡ್ರಿಪ್ಪ. ಡೆಟರ್ಸ್ ಇದಲ್ಲ, ಅಕೌಂಟ್ಸ್ ರಿಸೀವೇಬಲ್ ಡೆಟರ್ಸ್ ಅಲ್ಲ ಅದು. ಹಾಂ, ಇಲ್ಲಿ ಅಮೌಂಟ್ ಎಷ್ಟೈತ್ರಿ? ಇಲ್ಲಿ 12,500, ಇಲ್ಲಿ 16,250. ಡಿಫ್ರೆನ್ಸ್ ತಗೋರಿಪ್ಪ. ಡಿಫ್ರೆನ್ಸ್ ನೋಡ್ರಿ, ಇದು 12,500 ಮತ್ತು 16,250 ಒಳಗೆ ಡಿಫ್ರೆನ್ಸ್ ನೋಡ್ರಿ ಎಷ್ಟೈತ್ರಿ? ಸಿಂಪಲ್ ನೋಡ್ರಿಪ್ಪ, ಜಾಸ್ತಿ ಅಮೌಂಟ್ ಮೈನಸ್ ಕಮ್ಮಿ ಅಮೌಂಟ್ ಮಾಡಿಬಿಡ್ರಿ. ಜಾಸ್ತಿ ಅಮೌಂಟ್ ಯಾವ್ದು ಇದ್ರಾಗ? ಡೆಟರ್ಸ್ ಅಕೌಂಟ್ಸ್ ರಿಸೀವೇಬಲ್ ಜಾಸ್ತಿ ಅಮೌಂಟ್ 16,250 ಮೈನಸ್ ಕಮ್ಮಿ ಅಮೌಂಟ್ ಯಾವ್ದು ಇದು? 12,500. ಎಷ್ಟು ಬಂತು ರೀ? 3,750 ಬಂತು ರೀ. ಹೌದಲ್ಲ? ತಗೋರಿ ಇಲ್ಲಿ 3,750. ಹೆಂಗೆ ಬಂತು ಇದು? ಡಿಫ್ರೆನ್ಸ್ ಬಂತು ಇದು. ಹೌದಲ್ಲ? 16,250 ಮೈನಸ್ 12,500 ಎಷ್ಟು ಬಂತು ರೀ? 3,750 ಪ್ಲಸ್ ಫಸ್ಟ್ ಅಡ್ಜಸ್ಟ್ಮೆಂಟ್. ಮತ್ತು ಫಸ್ಟ್ ಅಡ್ಜಸ್ಟ್ಮೆಂಟ್ ಇಲ್ಲ ಐತ್ರಿ. ಫಸ್ಟ್ ಸೇಲ್ಸ್ ಮತ್ತು ಡೆಟರ್ಸ್ ಸಂಬಂಧ ಐತ್ರಿ, ಲಿಂಕ್ ಐತ್ರಿ. ಹಾಂ, ಫಸ್ಟ್ ಇದು ಮುಗಿತ್ರಿ, 3,750 ಬಂದ್ರಿ ಇದು. ಆಮೇಲೆ ಪ್ಲಸ್ ಸೇಲ್ಸ್ ಐತಲ್ಲ, ಸೇಲ್ಸ್ ಎಷ್ಟೈತ್ರಿ? 1 lakh. ಸೇಲ್ಸ್ 1 lakh ಆ್ಯಡ್ ಮಾಡಿರಿ. ಹಾಂ, ಎಷ್ಟು ಹೇಳ್ರಿಪ್ಪ ಇದು? 1,03,750 ಅಲ್ಲ ಇದು? 1,03,750. 1,03,750. ಓಕೆ, ಮುಗಿತು ನೋಡ್ರಿಪ್ಪ. ಅಕೌಂಟ್ಸ್ ರಿಸೀವೇಬಲ್ ಮುಗಿತ್ರಿ, ಆಮೇಲೆ ಸೇಲ್ಸ್ ಮುಗಿತ್ರಿ. ಈ ಥರ ಮಾಡ್ಬೇಕ್ರಿ. ತಿಳಿತಲ್ಲ ಇದು? ಓಕೆ, ನೆಕ್ಸ್ಟ್ ಬರ್ರಿ. ಏನೈತ್ರಿಪ್ಪ? ಪ್ರೀಪೇಡ್ ಇನ್ಶೂರೆನ್ಸ್ ಅಲ್ಲ ಇದು? ತಗೋರಿ, ಪ್ರೀಪೇಡ್ ಇನ್ಶೂರೆನ್ಸ್. ಪ್ರೀಪೇಡ್ ಇನ್ಶೂರೆನ್ಸ್ ತಗೋರಿ. ಪ್ರೀಪೇಡ್ ಇನ್ಶೂರೆನ್ಸ್ ಅದು ನೋಡೋಣ್ರಿ. ಫಸ್ಟ್ ಪ್ರೀಪೇಡ್ ಇನ್ಶೂರೆನ್ಸ್ ಅಂದರೆ ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ ನೀವು. ಪ್ರೀಪೇಡ್ ಇನ್ಶೂರೆನ್ಸ್ ಅಂದ್ರೆ ಏನ್ರಿ? ಅಡ್ವಾನ್ಸ್ ಪೇ ಮಾಡ್ಬೇಕು. ಪ್ರೀಪೇಡ್ ಇನ್ಶೂರೆನ್ಸ್ ಇಲ್ಲೇ ನೋಡ್ರಿ, ಇನ್ಶೂರೆನ್ಸ್ ಎಕ್ಸ್ಪೆನ್ಸ್. ಪ್ರೀಪೇಡ್ ಇನ್ಶೂರೆನ್ಸ್ ಅಂದ್ರೆ ಏನ್ರಿ? ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ. ಆ್ಯಕ್ಚುಲಿ ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಎಷ್ಟು ನಿಮ್ದು? ಆ್ಯಕ್ಚುಲಿ ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ನೋಡ್ರಲ್ಲ, ಇದು 2 ಇನ್ಶೂರೆನ್ಸ್, ಇದು 2 ಇನ್ಶೂರೆನ್ಸ್ ಅಂತ. ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಟೋಟಲ್ ಅಮೌಂಟ್ ಎಷ್ಟು ರೀ? ಈಗ ನಿಮ್ದು 5,500. ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಎಷ್ಟು ನಿಮ್ದು? ಹಾಂ, ವೇಟ್ ಸ್ವಲ್ಪ. ಅಕೌಂಟ್ಸ್ ರಿಸೀವೇಬಲ್ ಮುಗಿದ ಮೇಲೆ ರಿಸೀವೇಬಲ್ ಐತ್ರಿ. ಈಗ ಲೆಸ್ ಎಕ್ಸ್ಪೆನ್ಸ್ ಮಾಡಬೇಕಲ್ಲ, ಲೆಸ್ ಎಕ್ಸ್ಪೆನ್ಸಸ್.
ಲೆಸ್ ಎಕ್ಸ್ಪೆನ್ಸಸ್. ನೋಡ್ರಿ, ಅಕೌಂಟ್ಸ್ ರಿಸೀವಬಲ್ ಅಂದ್ರೆ ಸೇಲ್ಸ್. ಓಕೆ, ಇದು ಏನ್ರಿ, ಇದು ಇನ್ಕಮ್ಸ್. ಇದು ಅದಕ್ಕೆ ಫಸ್ಟ್ ತಗೋರಿ. ಈಗ ಲೆಸ್ ಎಕ್ಸ್ಪೆನ್ಸಸ್, ಪ್ರಿಪೇಯ್ಡ್ ಇನ್ಶೂರೆನ್ಸ್, ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಏನ್ರಿ, ಇದು ಎಕ್ಸ್ಪೆನ್ಸ್ ಅಲ್ಲ ಇದು, ಅದಕ್ಕೆ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂತ ಬರೀರಿ ಇದು ಒಳಗೆ. ಪ್ರಿಪೇಯ್ಡ್ ಇನ್ಶೂರೆನ್ಸ್, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಬ್ರಾಕೆಟ್ ಅಲ್ಲೇ, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಬ್ರಾಕೆಟ್ ಅಲ್ಲೇ. ಟೋಟಲ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಎಷ್ಟು ನಿಮ್ದು ಕಡೆ? 5500 ತಗೋರಿಲ್ಲ. 5500 ಟೋಟಲ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ನಿಮ್ದು 5500, ಕರೆಕ್ಟ್? ಅದ ಒಳಗೆ ನೀವು ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂದ್ರೆ ಏನ್ರಿ, ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ. ಟೋಟಲ್ ಎಕ್ಸ್ಪೆನ್ಸ್ ನಿಮ್ದು 5500. ಓಕೆ, ಅದ ಒಳಗೆ ನೀವು ಎಷ್ಟು ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ, ಇನ್ಶೂರೆನ್ಸ್ ಎಷ್ಟು ಪೇ ಮಾಡ್ತೀರಿ ನೋಡೋಣ್ರಿ. ಇದು ಅದು ಲೆಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಟೋಟಲ್ 5500 ಅದ ಒಳಗೆ ಎಷ್ಟು ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ ನೀವು ಅಂತ ಮೈನಸ್ ಮಾಡ್ಬೇಕದು. ಓಕೆ, ಮೈನಸ್ ಮಾಡ್ಬೇಕಂದ್ರೆ ನೋಡ್ರಿಪ್ಪ, ಡಿಫ್ರೆನ್ಸ್ ನೋಡ್ರಿ, ಅಮೌಂಟ್ ಎಷ್ಟು ರೀ, ಡಿಫ್ರೆನ್ಸ್ ಅಮೌಂಟ್. ಈಗ ನೋಡ್ರಿ, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಎಷ್ಟು ರೀ, ಡಿಫ್ರೆನ್ಸ್ ಅಮೌಂಟ್, ಜಾಸ್ತಿ ಅಮೌಂಟ್ ಮೈನಸ್ ಕಮ್ಮಿ ಅಮೌಂಟ್ ಮಾಡ್ರಿ. 3500 ಮೈನಸ್ 2500 ಮಾಡ್ರಿ. ಎಷ್ಟು ರೀ ಇದು? 1000 ಅಲ್ಲ, ಅದು 1000 ಏನ್ರಿ ನಿಮ್ದು ಪ್ರಿಪೇಯ್ಡ್ ಇನ್ಶೂರೆನ್ಸ್ ತಗೋರಿದು, ಮೈನಸ್ 1000. ಹೆಂಗೆ ಮಾಡ್ತೀರಿ ಈಗ? ಟೋಟಲ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ 5500 ಮೈನಸ್ ಅಡ್ವಾನ್ಸ್ ಎಷ್ಟು ಪೇ ಮಾಡಿಬಿಡ್ತೀರಿ ನೀವು? ಅಡ್ವಾನ್ಸ್ 3500 ಮೈನಸ್ 2500 ಎಷ್ಟು ಪೇ ಮಾಡ್ತೀರಿ? 1000. ಅದು ಲೆಸ್ ಮಾಡಿರಿ. ಎಷ್ಟು ಇದು? 4500 ಅಲ್ಲ, ಅದು 4500. ಓಕೆ, ಮುಗೀತು. ಇನ್ಶೂರೆನ್ಸ್, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಮುಗೀತು ರೀ. ಆಮೇಲೆ ಇಲ್ಲೇ ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಮುಗೀತು ರೀ. ಈ ಥರ ಮಾಡ್ಬೇಕು. ನೆಕ್ಸ್ಟ್ ಥರ್ಡ್ ಏನ್ರಿಪ್ಪ ಅದು? ಥರ್ಡ್ ವೇಜಸ್ ಅಲ್ಲ, ಅದು ಥರ್ಡ್ ನಾ ಕೊಟ್ಟಿದ್ದಲ್ರಿ ನಂಬರ್, ವೇಜಸ್ ಅಲ್ಲ. ಓಕೆ, ವೇಜಸ್ ಪೇಯಬಲ್ ತಗೋರಿ. ಇಲ್ಲಾಂದ್ರೆ ಬೇಡ, ಅಲ್ಲಿಂದ ಹೋಗೋಣ್ರಿ ಸೀದಾ, ಸೀದಾ ಬೇಡ. ಹಾಂ, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಕೌಂಟ್ಸ್ ರಿಸೀವಬಲ್ ಮುಗಿತ್ರಿ, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಮುಗಿತ್ರಿ. ಈಗ ಬಾಕಿ ಏನೈತ್ರಿಪ್ಪ? ಈ ಸ್ಟಾಕ್ ಐತಲ್ಲ, ಇದು ಇನ್ವೆಂಟ್ರಿ ತಗೋರಿಲ್ಲ, ಇನ್ವೆಂಟ್ರಿ ಅಂತ. ಇನ್ವೆಂಟ್ರಿ ಪೆಂಡಿಂಗ್ ಇಡ್ರಿ, ಈಗ ಮಾಡಕ್ಕೆ ಹೋಗ್ಬೇಡಿ, ಇನ್ವೆಂಟ್ರಿ ಪೆಂಡಿಂಗ್ ಇಡ್ರಿ. ನಾ ಪಿ ಅಂತ ಬರ್ಬಿಡ್ತೀನಿ ರೀ ಇಲ್ಲಿ. ಪಿ ಅಂದರೆ ಪೆಂಡಿಂಗ್ ಐತ್ರಿಪ್ಪ, ಇನ್ವೆಂಟ್ರಿ ಪೆಂಡಿಂಗ್ ಇಡ್ರಿ. ಆಮೇಲೆ ಹೇಳ್ತೀನಿ ನಿಮ್ಗೆ ಯಾಕ್ರಿ ಅಂತ. ಫಿಕ್ಸ್ಡ್ ಅಸೆಟ್ಸ್ ಇಲ್ಲೇ ಬರಂಗಿಲ್ಲ. ಆಪರೇಟಿಂಗ್ ಆಕ್ಟಿವಿಟೀಸ್ ಒಳಗೆ ಫಿಕ್ಸ್ಡ್ ಅಸೆಟ್ಸ್ ಬರಂಗಿಲ್ಲ, ಬಿಡ್ರಿ. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಡೈರೆಕ್ಟ್ ಮೆಥಡ್ ಒಳಗೆ ಡೆಪ್ರಿಸಿಯೇಷನ್ ಬರಂಗಿಲ್ಲ, ಬಿಡ್ರಿ. ಆಮೇಲೆ ಅಕೌಂಟ್ಸ್ ಪೇಯಬಲ್ ನೆನ್ಪಿಡ್ಕೋರಿ. ಅಕೌಂಟ್ಸ್ ಪೇಯಬಲ್ ಆಪರೇಟಿಂಗ್ ಆಕ್ಟಿವಿಟೀಸ್ ಒಳಗೆ ಬರಂಗಿಲ್ಲ. ಅಕೌಂಟ್ಸ್ ಪೇಯಬಲ್ ಆಪರೇಟಿಂಗ್ ಆಕ್ಟಿವಿಟೀಸ್ ಒಳಗೆ ಬರಂಗಿಲ್ಲ, ನೆನ್ಪಿಡ್ಕೋರಿ. ಇದು ವೇಜಸ್ ಪೇಯಬಲ್ ತಗೋಬೇಕಲ್ಲ ಈಗ. ನೋಡ್ರಿ, ಇದು ಪೆಂಡಿಂಗ್ ಐತ್ರಿ, ಇದು ಪೆಂಡಿಂಗ್ ಐತ್ರಿ. ಆಮೇಲೆ ಇದು ಪೆಂಡಿಂಗ್ ಐತ್ರಿ, ಇದು ಬರಂಗಿಲ್ಲ. ಆಮೇಲೆ ಅಕೌಂಟ್ಸ್ ಪೇಬಲ್ ಬರಂಗಿಲ್ಲ. ವೇಜಸ್ ಪೇಬಲ್ ಇಲ್ಲಿ ಬರ್ತದೆ. ವೇಜಸ್ ಪೇಬಲ್ ತಗೋರಿದು, ವೇಜಸ್ ಪೇಬಲ್. ವೇಜಸ್ ಪೇಬಲ್ ಪೆಂಡಿಂಗ್ ತಡೀರಿ. ವೇಜಸ್ ಪೇಬಲ್ ಎಷ್ಟಿದ್ದು? ವೇಜಸ್ ಪೇಬಲ್ ಥರ್ಡ್ ವೇಜಸ್ ಪೇಬಲ್ ಥರ್ಡ್. ಆಮೇಲೆ ಇಲ್ಲೇ ಒಂದು ವೇಜಸ್ ಐತ್ರಿ. ಓಕೆ, ನೋಡ್ರಿ ಇಲ್ಲಿ ಇನ್ಶೂರೆನ್ಸ್ ಎಕ್ಸ್ಪೆನ್ಸ್ ಎಷ್ಟೈತ್ರಿಪ್ಪ ಟೋಟಲ್ ನಿಮ್ಮ ಕಡೆ? 5500. ಅದರೊಳಗೆ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಡ್ವಾನ್ಸ್ ಪೇ ಮಾಡಿಬಿಟ್ಟಾನ್ರಿ. ಅದು ಟೋಟಲ್ ಎಕ್ಸ್ಪೆನ್ಸ್ ಒಳಗೆ ಎಷ್ಟು ಅಡ್ವಾನ್ಸ್ ಪೇ ಮಾಡಿಬಿಟ್ರಿ ನೋಡ್ರಿ. ಅಡ್ವಾನ್ಸ್ ಪೇಡ್ ಅದು ಲೆಸ್ ಮಾಡಬೇಕು, ಉಳಿಕಿದೆಲ್ಲ ನೀವು ಪೇಯಬಲ್. ಇದು ಈಗ ವೇಜಸ್ ಪೇಯಬಲ್, ಇನ್ನೂ ಪೇ ಮಾಡಿಲ್ಲ, ಇನ್ನೂ ಪೇ ಮಾಡ್ಬೇಕು. ಪೇಯಬಲ್ ಐತ್ರಿ, ಇನ್ನೂ ಪೇ ಮಾಡಿಲ್ಲ. ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು ನಿಮ್ದು? ವೇಜಸ್ 25,000. ಇನ್ನು ಎಷ್ಟು ಪೇ ಮಾಡ್ಬೇಕು? ಇನ್ನೂ ಮಾಡಿಲ್ಲ, ಇನ್ನೂ ಪೇ ಮಾಡ್ಬೇಕು. ಎಷ್ಟಿದು ನೋಡ್ಬೇಕು. ಬರ್ರಿ ಇಲ್ಲಿ ವೇಜಸ್ ಪೇಯಬಲ್ ಇನ್ನೂ ಪೇ ಮಾಡ್ಬೇಕು. 3500 ಮೈನಸ್ 2000 ಮಾಡ್ರಿ. ಎಷ್ಟು ಬಂತ್ರಿ? 3500 ಮೈನಸ್ 2000 ಎಷ್ಟು ರೀ? 1500 ತಗೋರಿ. 1500 ಪ್ಲಸ್, ಯಾಕೆ ಪ್ಲಸ್ ರೀಪ? ಪೇಯಬಲ್ ಐತ್ರಿ, ಪೇಯಬಲ್ ಇಲ್ಲೇ ಪೇಡ್ ಇಲ್ಲೇ ಪೇಡ್ ಅಂದರೆ ಮೈನಸ್ ಮಾಡ್ಬೇಕು. ಇಲ್ಲೇ ಪೇಯಬಲ್ ಐತ್ರಿ, ಪೇಯಬಲ್ ಇನ್ನೂ ಪೇ ಮಾಡ್ಬೇಕು, ಅದಕ್ಕೆ ಪ್ಲಸ್. ಏನ್ರಿದು? ವೇಜಸ್ ಅಲ್ಲದು. ವೇಜಸ್ ಅಮೌಂಟ್ ಎಷ್ಟಿದು? ವೇಜಸ್ ಥರ್ಡ್ ಮತ್ತು ಥರ್ಡ್ ಅಮೌಂಟ್ ಎಷ್ಟಿದು?
25,000 ಹಚ್ಚಿರಲ್ಲ ಪ್ಲಸ್ 25,000. ಹಾಂ ಈಗ ಹೇಳ್ರಿ 1,500 ಪ್ಲಸ್ 25,000 26,500 ಅಲ್ಲ. ಹಾಂ ಓಕೆ. ವೇಜಸ್ ಪೇಯಬಲ್ ಮುಗಿತ್ರಿ, ಆಮೇಲೆ ವೇಜಸ್ ಮುಗಿತ್ರಿ. ಮತ್ತು ಡಿಬೆಂಚರ್ಸ್ ಇಲ್ಲೇ ಬರೋಂಗಿಲ್ಲ, ಇಕ್ವಿಟಿ ಶೇರ್ಸ್ ಬರೋಂಗಿಲ್ಲ, ಇಲ್ಲಿ ರಿಟರ್ನ್ ಅರ್ನಿಂಗ್ಸ್ ಬರೋಂಗಿಲ್ಲ ಇಲ್ಲಿ. ಓಕೆ ಆಲ್ಮೋಸ್ಟ್ ಎಲ್ಲ ಮುಗಿತ್ರಿ. ಈಗ ಇನ್ವೆಂಟ್ರಿ ಮಾಡಬೇಕಲ್ಲ ನಾವು. ಇನ್ವೆಂಟ್ರಿ ಮಾಡಬೇಕಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿಪ್ಪ. ಇನ್ವೆಂಟ್ರಿ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾನು ಇಲ್ಲಿ ಸ್ವಲ್ಪ ರಫ್ ಮಾಡ್ತೇನೆ ರೀ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ ನಾವು. ಬರ್ರಿ ಫಸ್ಟ್ ಏನು ಮಾಡ್ಬೇಕು ನಾವು? ಇನ್ವೆಂಟ್ರಿ ಅಲ್ಲ, ಅದು ಇನ್ವೆಂಟ್ರಿ ಮಾಡ್ಬೇಕ್ರಿ ನಾವು. ಇನ್ವೆಂಟ್ರಿ ಬೇಕು ನಮಗೆ, ಅದಕ್ಕೆ ನಾವು ಒಂದು ಇನ್ವೆಂಟ್ರಿ ಅಕೌಂಟ್ ರೆಡಿ ಮಾಡ್ತೇನೆ ರೀ. particulars rupees ಇಲ್ಲೇ ಡೆಬಿಟ್, ಇಲ್ಲೇ ಕ್ರೆಡಿಟ್. ಯಾವ ಅಕೌಂಟ್ ರೆಡಿ ಮಾಡಬೇಕದು? ಇನ್ವೆಂಟ್ರಿ ಅಕೌಂಟ್. ಓಕೆ. ಇನ್ವೆಂಟ್ರಿ ಅಂದ್ರೆ ಏನ್ರಿ? ಸ್ಟಾಕ್ ಅಂದ್ರೆ ಏನ್ರಿ? ಅಸೆಟ್. ಹೌದಲ್ಲ? ಸ್ಟಾಕ್ ಅಂದ್ರೆ ಅಸೆಟ್ ಅಂದ್ರೆ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಐತ್ರಿ, ಕ್ಲೋಸಿಂಗ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಹೌದಲ್ಲ? ಇನ್ವೆಂಟ್ರಿ ಅಂದರೆ ಅಸೆಟ್, ಸ್ಟಾಕ್ ಅಂದರೆ ಏನ್ರಿ? ಅಸೆಟ್ ಯಾವಾಗಲೂ ಬ್ಯಾಲೆನ್ಸ್ ಡೆಬಿಟ್ ಸೈಡಿಂದ ಶುರು ಮಾಡ್ಬೇಕು. ಅಸೆಟ್ ಯಾವ್ದು ಅಸೆಟ್ ಇರಲಿ ಡೆಬಿಟಿಂದ ಶುರು ಮಾಡ್ಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ಈಗ ತಡೀರಿ. ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಏನೈತ್ರಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಏನ್ರಿ? ಓಪನಿಂಗ್ ಬ್ಯಾಲೆನ್ಸ್. ಬರ್ರಿ, ಏನ್ರಿ? ಇನ್ವೆಂಟ್ರಿ ಅಲ್ಲ ಅದು. ಇನ್ವೆಂಟ್ರಿ ಎಲ್ಲೈತ್ರಿ? ಇನ್ವೆಂಟ್ರಿ ಓಪನಿಂಗ್ ಯಾವ್ದು ರೀ? ಓಪನಿಂಗ್ ಇದು 23 ಓಪನಿಂಗ್, 24 ಕ್ಲೋಸಿಂಗ್. ಇನ್ವೆಂಟ್ರಿ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ 23 ಅಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ರೀ? ಇಲ್ಲಿ ಇನ್ವೆಂಟ್ರಿ ಓಪನಿಂಗ್ ಬ್ಯಾಲೆನ್ಸ್ 17,000 ಅಂತ ಬರೀರಿಲ್ಲ. ಓಕೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಇನ್ವೆಂಟ್ರಿ 24 ಏನ್ರಿ? ಕ್ಲೋಸಿಂಗ್ ಬ್ಯಾಲೆನ್ಸ್ 24 ಎಷ್ಟಿತ್ತು ರೀ? 18,500 ಕ್ಲೋಸಿಂಗ್ ಬ್ಯಾಲೆನ್ಸ್. ನಾನು ನಿಮಗೆ ಹೇಳಿದ್ರಿ ಇನ್ವೆಂಟ್ರಿ 4th ನಂಬರ್, ಆಮೇಲೆ ಇಲ್ಲಿ ಒಂದು 4th ನಂಬರ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇನ್ವೆಂಟ್ರಿ 4th ನಂಬರ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 4th ನಂಬರ್. ಅದಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನ್ರಿ? ಎಕ್ಸ್ಪೆನ್ಸ್ ಇದು. ಓಕೆ, ಇಟ್ ಇಸ್ ರಿಲೇಟೆಡ್ ಟು ಇನ್ವೆಂಟ್ರಿ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡಬೇಕದು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 4th, ಅದಕ್ಕೆ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಇಲ್ಲೇ ತಗೋರಿ. ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಮಾಡಿರಿ. ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿತ್ತು ರೀ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 61,500 ತಗೋರಿ. 61,500. ಓಕೆ, ಇಲ್ಲೇ ಮಟ್ಟ ಆಗೈತ್ರಿ. ಇನ್ನೂ ಸ್ವಲ್ಪ ಪೆಂಡಿಂಗ್ ಬಾಕಿ ಐತ್ರಿ. ಏನು ಪೆಂಡಿಂಗ್ ರೀ ಇದು? ಮತ್ತು ಇಲ್ಲೇ ನೋಡ್ರಿ, ದ ಅಕೌಂಟ್ಸ್ ಪೇಯಬಲ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ. ಇನ್ವೆಂಟ್ರಿ ಅಕೌಂಟ್ ಒಳಗೆ ಅಕೌಂಟ್ಸ್ ಪೇಯಬಲ್ ತಗೋಬೇಕಂತ್ರಿ. ಅಕೌಂಟ್ಸ್ ಪೇಯಬಲ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಂತ ಕೊಟ್ಬಿಟ್ಟನ್ರಿ. ಅಂದ್ರೆ ಏನ್ರಿ? ಇನ್ವೆಂಟ್ರಿ ಅಕೌಂಟ್ ಒಳಗೆ ಅಕೌಂಟ್ಸ್ ಪೇಯಬಲ್ ತಗೋಬೇಕಂತ್ರಿ. ಇನ್ವೆಂಟ್ರಿ ಅಕೌಂಟ್ ಒಳಗೆ. ಅದಕ್ಕೆ ನಾವು ಏನು ರೆಡಿ ಮಾಡ್ಬೇಕೀಗ? ಅಕೌಂಟ್ಸ್ ಪೇಯಬಲ್ ಅಕೌಂಟ್ ರೆಡಿ ಮಾಡ್ಬೇಕು ನಾವು. ಇನ್ವೆಂಟ್ರಿ ಅಕೌಂಟ್ ರೆಡಿ ಮಾಡಿದ್ರಿಪ್ಪ, ಈಗೇನ್ರಿ? ಅಕೌಂಟ್ಸ್ ಪೇಯಬಲ್ ಅಕೌಂಟ್ ರೆಡಿ ಮಾಡ್ಬೇಕಂತ್ರಿ. ಈಗ ಇಲ್ಲೇ ಕ್ಲೋಸ್ ಮಾಡಿಬಿಡ್ತೇನೆ ರೀ, ಸಬ್ಜೆಕ್ಟ್ ಕ್ಲೋಸ್.
ಸೇಮ್ ರೀ, ಪರ್ಟಿಕ್ಯುಲರ್ಸ್ ರುಪೀಸ್ ಪರ್ಟಿಕ್ಯುಲರ್ಸ್ ರುಪೀಸ್. ನಾನು ರಫ್ ಆಗಿ ಮಾಡ್ತೀನಿ ರೀ, ಅಷ್ಟಿದು ಇಲ್ಲ, ನೀವು ರಫ್ ಆಗಿ ಮಾಡ್ಬೇಕು. ರಫ್ ಅಂದರೆ ವರ್ಕಿಂಗ್ ನೋಟ್ಸಲ್ಲೇ ಮಾಡಿರಿ ನೀವು. ಡೆಬಿಟ್ ಕ್ರೆಡಿಟ್ ಯಾವ ಅಕೌಂಟ್ಸ್ ರೆಡಿ ಮಾಡ್ಬೇಕಂದ್ರೆ ಇನ್ವೆಂಟ್ರಿ ಅಕೌಂಟ್ ನಮ್ಮ ಕಡೆ ಆಲ್ರೆಡಿ ಐತ್ರಿ. ನಮ್ಗೆ ಏನು ಬೇಕೀಗ ಅಕೌಂಟ್ಸ್ ಪೇಬಲ್ ಅಕೌಂಟ್ ಬೇಕು ನಮಗೆ. ಅಕೌಂಟ್ಸ್ ಪೇಬಲ್ ಅಕೌಂಟ್ಸ್ ಪೇಬಲ್ ಅಕೌಂಟ್ ಮಾಡಿರಿ. ಅಕೌಂಟ್ಸ್ ಪೇಬಲ್ ಅಂದ್ರೆ ಏನ್ರಿ? ಕ್ರೆಡಿಟರ್ಸ್ ಅಂದ್ರೆ ಏನ್ರಿ? ಲಯಬಿಲಿಟೀಸ್ ಯಾವಾಗಲೂ ಬ್ಯಾಲೆನ್ಸ್ ಎಲ್ಲಿಂದ ಚಾಲೂ ಮಾಡ್ಬೇಕಾ? ಕ್ರೆಡಿಟ್ ಸೈಡಿಂದ ಚಾಲೂ ಮಾಡ್ಬೇಕು. ಇನ್ವೆಂಟ್ರಿ ಅಂದ್ರೆ ಏನ್ರಿ? ಸ್ಟಾಕ್ ಅಂದ್ರೆ ಏನ್ರಿ? ಅಸೆಟ್ ಯಾವಾಗಲೂ ಬ್ಯಾಲೆನ್ಸ್ ಡೆಬಿಟ್ ಸೈಡಿಂದ ಚಾಲೂ ಮಾಡ್ಬೇಕು. ಅಕೌಂಟ್ಸ್ ಪೇಬಲ್ ಅಂದ್ರೆ ಕ್ರೆಡಿಟರ್ಸ್ ಅಂದ್ರೆ ಏನ್ರಿ? ಲಯಬಿಲಿಟೀಸ್ ಯಾವಾಗಲೂ ಕ್ರೆಡಿಟ್ ಸೈಡಿಂದ ಚಾಲೂ ಮಾಡ್ಬೇಕು ಬ್ಯಾಲೆನ್ಸ್, ಹೌದಲ್ಲ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲಿ ಐತ್ರಿ, ಕ್ಯಾರಿ ಡೌನ್ ಇಲ್ಲೇ ಬರ್ಬೇಕು ಮತ್ತೆ, ಹೌದಲ್ಲ? ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇಲ್ಲೇ ಕ್ಲೋಸಿಂಗ್ ಮಾಡ್ಬೇಕು. ಓಕೆ, ಬರ್ರಿ. ಅಕೌಂಟ್ಸ್ ಪೇಬಲ್ ಓಪನಿಂಗ್ ಬ್ಯಾಲೆನ್ಸ್ ಬೇಕು ನಮಗೆ. ಅಕೌಂಟ್ಸ್ ಪೇಬಲ್ ಓಪನಿಂಗ್ ಬ್ಯಾಲೆನ್ಸ್ ಬರ್ರಿ. ಅಕೌಂಟ್ಸ್ ಪೇಬಲ್ ಇಲ್ಲೈತೆ ನೋಡ್ರಿ. ಅಕೌಂಟ್ಸ್ ಪೇಬಲ್ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ 23. ಅಕೌಂಟ್ಸ್ ಪೇಬಲ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ರೀಪ? ಇದು 8000. ಅಕೌಂಟ್ಸ್ ಪೇಬಲ್ 8000 ಓಪನಿಂಗ್ ಬ್ಯಾಲೆನ್ಸ್. ಅಕೌಂಟ್ಸ್ ಪೇಬಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು ನಮಗೆ. ಅಕೌಂಟ್ಸ್ ಪೇಬಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ 9000. ಹೆಂಗ ಬಂತ್ರಿ ಸರ್ ಅದು ಕ್ಲೋಸಿಂಗ್ ಓಪನಿಂಗ್ ಅಂದ್ರೆ? 23 ಓಪನಿಂಗ್ ಬ್ಯಾಲೆನ್ಸ್, 24 ಕ್ಲೋಸಿಂಗ್ ಬ್ಯಾಲೆನ್ಸ್. ಬ್ರಾಡ್ ಡೌನ್ ಅಂದ್ರೆ ಏನ್ರಿ? ಓಪನಿಂಗ್ ಬ್ಯಾಲೆನ್ಸ್. ಕ್ಯಾರಿಡ್ ಡೌನ್ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಆಯ್ತಲ್ರಿ? ಈ ತರ ಮಾಡ್ಬೇಕು. ರೆಡಿ? ಓಕೆ, ಇಲ್ಲಿ ಮಟ್ಟ ಆಗೈತ್ರಿ. ಅವ್ರು ಏನು ಹೇಳ್ತಾರೆ ನಿಮಗೆ? ಅವರು ದ ಪಾಯಿಂಟ್ ಆಫ್ ವ್ಯೂ ಏನ್ರಿ? ಇದು ಇನ್ವೆಂಟ್ರಿ ಐತಲ್ಲ, ಇನ್ವೆಂಟ್ರಿ ಅಕೌಂಟ್ಗೆ ಕ್ರೆಡಿಟ್ ಮಾಡ್ರಿ ಅಂತ, ಹೌದಲ್ಲ? ಆಲ್ಮೋಸ್ಟ್ ಕರೆಕ್ಟ್. ಇನ್ವೆಂಟ್ರಿ ಅಕೌಂಟ್ಗೆ ಕ್ರೆಡಿಟ್ ಮಾಡ್ರಿ. ಓಕೆ, ದ ಅಕೌಂಟ್ಸ್ ಪೇಬಲ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಂದ್ರೆ ಏನ್ರಿ ಇದು ಅರ್ಥ? ಇನ್ವೆಂಟ್ರಿ ಅಕೌಂಟ್ ರೆಡಿ ಮಾಡ್ರಿ. ಅದ ಒಳಗ ಅಕೌಂಟ್ಸ್ ಪೇಬಲ್ಗೆ ಡೆಬಿಟ್ ಮಾಡ್ರಿ. ಅಂದ್ರೆ ಬ್ಯಾಡ್ರಿ, ಅದು ತಿಳಂಗಿಲ್ಲ ನಿಮಗೆ. ಏನು ಮಾಡ್ತೀನಿ ನೋಡ್ರಿಪ್ಪ, ನಾನು ಸುಮ್ಮನೆ ಏನು ಹೇಳ್ತಾರೆ ಅವರು? ಅಕೌಂಟ್ಸ್ ಪೇಬಲ್ ಐತ್ರಿಪ್ಪ ಅಂತ. ಅದಕ್ಕೇನ್ರಿ ಫಸ್ಟ್ ಏನು ಕೇಳ್ತಾರಲ್ಲಿ? ಅಕೌಂಟ್ಸ್ ಪೇಬಲ್. ಅದಕ್ಕೆ ನೀವು ಏನು ಮಾಡ್ರಿ? ಇನ್ವೆಂಟ್ರಿ ಅಕೌಂಟ್ ನೀವು ಆಲ್ರೆಡಿ ಮಾಡತ್ತೀರಿಪ್ಪ. ಈಗ ಇದು ನೋಡಿ ನೀವು ಮಾಡತ್ತೀರಿ ಅಕೌಂಟ್. ಓಕೆ, ಬಿಡ್ರಿ, ಅದು ಸೈಡ್ ಇಡ್ರಿ. ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ಬೇಕಂದ್ರೆ ಈಗ ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ರಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ರಿ. ಅವ್ರು ಏನು ಹೇಳ್ತಾರೆ? ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ರಿ. ಅದ ಒಳಗ ಇನ್ವೆಂಟ್ರಿ ಐತ್ ನೋಡ್ರಿ, ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಕೌಂಟ್ ಏನು ಮಾಡ್ರಿ? ಇದು ಇನ್ವೆಂಟ್ರಿ ಐತ್ ನೋಡ್ರಿ, ಇದು ಕ್ರೆಡಿಟ್ ಮಾಡ್ರಿ ಇಲ್ಲೇ ಅಂತ. ಸಿಂಪಲ್. ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ರಿ. ಅದ ಒಳಗೆ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಂದ್ರೆ ಏನ್ರಿ? ಇನ್ವೆಂಟ್ರಿ ಅಕೌಂಟ್ ಇಲ್ಲೇ ಕ್ರೆಡಿಟ್ ಮಾಡ್ರಿ. ಇನ್ವೆಂಟ್ರಿ ಅಕೌಂಟ್ ಇಲ್ಲೇ ಕ್ರೆಡಿಟ್ ಮಾಡ್ರಿ. ತಿಳಿತ್ರಿ ನಿಮಗೆ? ಕ್ರೆಡಿಟ್ ಮಾಡ್ರಿ. ಅಕೌಂಟ್ಸ್ ಪೇಬಲ್ ಅಕೌಂಟ್ ನಿಮ್ಮ ಕಡೆ ರೆಡಿ ಐತ್ರಿ. ಇನ್ವೆಂಟ್ರಿ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಂದ್ರೆ ಏನ್ರಿ? ಕ್ರೆಡಿಟ್ ಮಾಡ್ರಿ ಬೈ ಇನ್ವೆಂಟ್ರಿ. ಹೆಂಗ್ ಬಂತ್ರಿ ಇದು ಇನ್ವೆಂಟ್ರಿ? ಬರ್ರಿ ಇಲ್ಲ ಇನ್ವೆಂಟ್ರಿ ಹೆಂಗ್ ಬಂತು ನೋಡ್ರಿ. ಇನ್ವೆಂಟ್ರಿ ಅಕೌಂಟ್ ಎಲ್ಲೈತ್ರಿ? ಇನ್ವೆಂಟ್ರಿ ವೇಟ್ ಓಕೆ, ಸೇಮ್ ರೀ. ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ರಿ. ಓಕೆ, ದ ಅಕೌಂಟ್ಸ್ ಪೇಬಲ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಂದ್ರೆ ಏನ್ರಿಪ್ಪ? ಇದು ಕ್ರೆಡಿಟ್ ಅಲ್ಲ ಆ್ಯಕ್ಚುಲಿ. ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ರಿ. ಎಷ್ಟು ಸಲ ಹೇಳಿದ್ರಿ ನಾನು? ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ರಿ.
ಅದ ಒಳಗೇನ್ರಿ ಅಕೌಂಟ್ಸ್ ಪೇಬಲ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಂದ್ರೆ ಏನ್ರಿ ಅಕೌಂಟ್ಸ್ ಪೇಬಲ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಬಾಕಿ ಐತ್ರಿ ಬ್ಯಾಲೆನ್ಸ್ ಹುಡುಕಿದ ಬ್ಯಾಲೆನ್ಸ್ ಬಂತಲ್ರಿ ಆ ಬ್ಯಾಲೆನ್ಸ್ ಯಾರಿಗೆ ಟ್ರಾನ್ಸ್ಫರ್ ಮಾಡ್ರಿ ಇನ್ವೆಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ಇದು ಅರ್ಥ ಓಕೆ ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಐತ್ರಿ ನನ್ನ ಕಡೆ ಇದು ನಾನು ಆಫ್ ಮಾಡ್ತೇನೆ ರೀ ಓಕೆ ಅಕೌಂಟ್ಸ್ ಪೇಬಲ್ ಅಕೌಂಟ್ ನನ್ನ ಕಡೆ ರೆಡಿ ಐತ್ರಿಪ್ಪ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಆನ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಐತ್ರಿ ನನ್ನ ಕಡೆ ಮತ್ತು ಅಕೌಂಟ್ಸ್ ಪೇಬಲ್ ಅಕೌಂಟ್ ಒಳಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲಿ ಬರೀ ಒಂದು ಅಡ್ಜಸ್ಟ್ಮೆಂಟ್ ಐತ್ರಿ ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡ್ರಿ ಬ್ಯಾಲೆನ್ಸ್ ವಾಸ್ ಓನ್ಲಿ ಫಾರ್ ಇನ್ವೆಂಟ್ರಿ ಅಂದ್ರೆ ಏನ್ರಿ ಬ್ಯಾಲೆನ್ಸ್ ಬಾಕಿ ಇತ್ತಲ್ರಿ ಇನ್ವೆಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ಓಕೆ ಜಾಸ್ತಿ ನೋಡ್ರಿ ಪೈಲ್ ಐತ್ರಿ ಜಾಸ್ತಿ ಇಲ್ಲೇ 9000 ಜಾಸ್ತಿ ಐತ್ರಿ ತಗೋರಿ 9000 ಅಂತ ಕರೆಕ್ಟಾ 9000 ಸೇಮ್ 9000 ಇಲ್ಲೇ ತಗೋರಿ ಬಾಜು ಈಗ 9000 ಮೈನಸ್ 8000 ಎಷ್ಟು ಈಗ 9000 ಮೈನಸ್ 8000 1000 ಅಲ್ಲ 1000 ಹಾಂ ಹೌದಲ್ಲ ಬ್ಯಾಲೆನ್ಸ್ ಎಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಎಲ್ಲಿ ಐತ್ರಿಪ್ಪ ಇಲ್ಲಿ ಐತ್ರಿ ಇದು ಸೇಮ್ ಬ್ಯಾಲೆನ್ಸ್ ಎಲ್ಲಿ ತಗೋಬೇಕು ಆಮೇಲೆ ಮೈನಸ್ ಮಾಡ್ಬೇಕು ಡಿಫ್ರೆನ್ಸ್ ಬಂತಲ್ಲ ಇದು ಈ ಡಿಫ್ರೆನ್ಸ್ ಅಮೌಂಟ್ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತೀರಿ ಟ್ರಾನ್ಸ್ಫರ್ ಇನ್ವೆಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಇನ್ವೆಂಟ್ರಿಗೆ ಬಾಯ್ ಸೈಡ್ ಬ್ಯಾಲೆನ್ಸ್ ಬಂತ್ರಿ ಇದು ಬಾಯ್ ಸೈಡ್ ಅದಕ್ಕೆ ಇನ್ವೆಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ರಿ ಬಾಯ್ ಇನ್ವೆಂಟ್ರಿ ಇನ್ವೆಂಟ್ರಿ ಏನ್ರಿ ಇದು ಬ್ಯಾಲೆನ್ಸ್ ಅಲ್ಲ ಇದು ಇನ್ವೆಂಟ್ರಿ ಬ್ಯಾಲೆನ್ಸ್ ಸೇಮ್ ಬ್ಯಾಲೆನ್ಸ್ ಇಲ್ಲೇ ಬಂತ್ರಿ ಇಲ್ಲಿ ಜಾಸ್ತಿ ಅಮೌಂಟ್ ಬಂತ್ರಿ ಇಲ್ಲೇ ಜಾಸ್ತಿ ಅಮೌಂಟ್ ಸೇಮ್ ಅಮೌಂಟ್ ಇಲ್ಲೇ ಬರೀಬೇಕು ಆಮೇಲೆ ಇಲ್ಲೇ ಟು ಇನ್ವೆಂಟ್ರಿ ಬ್ಯಾಲೆನ್ಸ್ ಈಗ ಜಾಸ್ತಿ ಬ್ಯಾಲೆನ್ಸ್ ಇಲ್ಲೇ ಬಂತ್ರಿ ಅದಕ್ಕೆ ಬಾಯ್ ಇನ್ವೆಂಟ್ರಿ ಬ್ಯಾಲೆನ್ಸ್ ಇನ್ವೆಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರಿ ಬ್ಯಾಲೆನ್ಸ್ ಅದು ಓಕೆ ಇಷ್ಟು ಆತ್ರಿ ಈಗ ಬರ್ರಿ ಇಲ್ಲಿ ಮಟ ಮುಗಿತ್ರಿ ನಮ್ದು ಇನ್ವೆಂಟ್ರಿ ಅಕೌಂಟ್ ಈಗ ನೋಡ್ರಿ ಅಕೌಂಟ್ಸ್ ಪೇಬಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಇನ್ವೆಂಟ್ರಿ ಐತ್ರಿ ಅಕೌಂಟ್ಸ್ ಪೇಬಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಇನ್ವೆಂಟ್ರಿ ಐತ್ರಿ ಈಗ ಇನ್ವೆಂಟ್ರಿ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಅಕೌಂಟ್ಸ್ ಪೇಬಲ್ ಬರ್ಬೇಕು ಸಿಂಪಲ್ ರೀ ಅಕೌಂಟ್ಸ್ ಪೇಬಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಇನ್ವೆಂಟ್ರಿ ಐತ್ರಿ ಈಗ ಇನ್ವೆಂಟ್ರಿ ಅಕೌಂಟ್ ಒಳಗೆ ಈ ಸೈಡ್ ಬರ್ಬೇಕು ನೋಡ್ರಿ ಅಕೌಂಟ್ಸ್ ಪೇಬಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಇನ್ವೆಂಟ್ರಿ ಐತ್ರಿ ಈಗ ಇನ್ವೆಂಟ್ರಿ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಇದು ಅಕೌಂಟ್ಸ್ ಪೇಬಲ್ ಬರಬೇಕು ಅದಕ್ಕೆ 2 ಅಂತ ಬರೀರಿ 2 ಅಕೌಂಟ್ಸ್ ಪೇಬಲ್ ಅಂತ ಬರೀರಿ 2 ಅಕೌಂಟ್ಸ್ ಪೇಬಲ್ 2 ಅಕೌಂಟ್ಸ್ ಪೇಬಲ್ ಎಷ್ಟು ಬಂದ್ರಿ ಇದು ಇನ್ವೆಂಟ್ರಿ ಬ್ಯಾಲೆನ್ಸ್ ಇದು ಇನ್ವೆಂಟ್ರಿ ಅಕೌಂಟ್ ಒಳಗೆ ಇಲ್ಲೇ 2 ಸೈಡ್ 2 ಅಕೌಂಟ್ಸ್ ಪೇಬಲ್ ಬರಬೇಕು ಎಷ್ಟು ಅಮೌಂಟ್ ಇದು 1000 ಅಲ್ಲ ಅದು 1000 ಲೇಟರ್ ಟ್ರಾನ್ಸ್ಫರ್ ಮಾಡಿರಿ 1000 ಈಗ ಜಾಸ್ತಿ ಎಲ್ಲಿತ್ತು ನೋಡ್ರಿಪ್ಪ ಜಾಸ್ತಿ ಇಲ್ಲೇ ಕ್ಲೋಸ್ ಮಾಡಿರಿ ಜಾಸ್ತಿ ಎಲ್ಲಿತ್ತು ನೋಡ್ರಿ ಇಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಇಲ್ಲೇ ಸೈಡ್ ಅದವ ಈ ಸೈಡ್ ತಗೋರಿ 61,500 ಪ್ಲಸ್ 18,500 ಎಷ್ಟ್ರಿದ್ದು ಟೋಟಲ್ ಸೇರಿಸಿ 80,000 ಸೇಮ್ 80,000 ಇಲ್ಲೇ ತಗೋರಿ 80,000 ಮೈನಸ್ ಅದು ಎಲ್ಲ ಮಾಡಿರಿ 80,000 ಮೈನಸ್ 18,000 ಎಷ್ಟು ಬಂತ್ರಿ 62,000 ಇದು 62,000 ಏನ್ರಿ ಇದು 62,000 ಇಲ್ಲಿ ತಗೋರಿ 62,000 ಏನ್ರಿ ಇದು 2 ಏನು ಮಾಡ್ತೀರಿ ಓಕೆ 2 ಸೈಡ್ ಬಂದರೆ 2 ಪರ್ಚೇಸ್ ಇದು 2 ಪರ್ಚೇಸ್ ಬ್ಯಾಲೆನ್ಸ್ ತಡೀರಿ ಹಿಂಗೈತೆ ನೋಡ್ರಿ ಸಪೋಸ್ ಇನ್ವೆಂಟ್ರಿ ಅಕೌಂಟ್ ಒಳಗೆ ಡೆಬಿಟ್ ಬ್ಯಾಲೆನ್ಸ್ ಬಂತಲ್ರಿ ಇದು ಡೆಬಿಟ್ ಬ್ಯಾಲೆನ್ಸ್ ಅದಕ್ಕೆ 2 ಪರ್ಚೇಸ್ ಬ್ಲಾಕೆಟ್ ಒಳಗೆ ಬ್ಯಾಲೆನ್ಸ್ ತಗೋಬೇಕು ಸೇಮ್ ಬ್ಯಾಲೆನ್ಸ್ ಇಲ್ಲೇ ಬಂತ್ರಿ ಇಲ್ಲೇ ಬಾಕಿ ಐತ್ರಿ ಬ್ಯಾಲೆನ್ಸ್ ಹಾಂ ಬ್ಯಾಲೆನ್ಸ್ ಇದು ಇಲ್ಲೇ ಬಂತ್ರಿ ಇಲ್ಲೇ 2 ಪರ್ಚೇಸ್ ಐತ್ರಿ ಇಲ್ಲೇ ಬಾಯ್ ಸೇಲ್ಸ್ ಬ್ರಾಕೆಟಲ್ಲೇ ಬ್ಯಾಲೆನ್ಸ್ ತೊಗೋಬೇಕು ಹಿಂಗೈತ್ರಿ ಈಗ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂತ್ರಿ ಇದು 62,000 ಅದಕ್ಕೆ ಇಲ್ಲೇ 2 ಪರ್ಚೇಸ್ ಬ್ರಾಕೆಟಲ್ಲೇ ಬ್ಯಾಲೆನ್ಸ್ ಅಂತ ತೊಗೋರಿ ಸೇಮ್ ಬ್ಯಾಲೆನ್ಸ್ ಇಲ್ಲೇ ಬಾಕಿ ಐತ್ರಿ ಅವಾಗ ಏನು ಮಾಡ್ತೀರಿ ಬಾಯ್ ಸೇಲ್ಸ್ ಬ್ರಾಕೆಟಲ್ಲೇ ಬ್ಯಾಲೆನ್ಸ್ ತೊಗೋಬೇಕು ಓಕೆ ಇದು ಮುಗಿತ್ರಿ ಇನ್ವೆಂಟ್ರಿ ಅಕೌಂಟ್ ಮುಗಿತ್ರಿ ಆಮೇಲೆ ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಆತ್ರಿ ಈಗ ಬರ್ರಿ ಇನ್ವೆಂಟ್ರಿ ಅಂತ ಬಿಟ್ಟಿಲ್ರಿ ನೀವು ಇಲ್ಲಿ ಇನ್ವೆಂಟ್ರಿ ಅಲ್ಲೇ ತಗೋರಿ ಇನ್ವೆಂಟ್ರಿ ಅಂತ ಇಲ್ಲೇ ಇನ್ವೆಂಟ್ರಿ ಎಷ್ಟು ಬ್ಯಾಲೆನ್ಸ್ ಬಂತ್ರಿ ಇದು ಇನ್ವೆಂಟ್ರಿ ಐತೆ ನೋಡ್ರಿ ಇನ್ವೆಂಟ್ರಿ ಅಕೌಂಟ್ ನಾ ಇಲ್ಲಿ ಹೇಳ್ತೀನಿ ರೀ ಇನ್ವೆಂಟ್ರಿ ಬೇಕಂದ್ರೆ ನನಗೆ ಇನ್ವೆಂಟ್ರಿ ಅಕೌಂಟ್ ಅಂತ ಇದು ಮಾಡ್ತೀನಿ ಶೋ ಅಲ್ಲೇ ನೋಡ್ರಿಪ್ಪ ಅಂತ
ಇನ್ವೆಂಟ್ರಿ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿ ನಾವು ಇನ್ವೆಂಟ್ರಿ ಅಕೌಂಟ್ ಒಳಗೆ ಹೋಗ್ಬೇಕು. ಎಲ್ಲೈತ್ರಿ ಬ್ಯಾಲೆನ್ಸ್ ಅದು 62,000. ಎಲ್ಲಿ ಬರೀರಿ 62,000 ಅಂತ ಬರೀಲಿ 62,000 62,000 ತಡೀತ್ರಿ. ಇನ್ವೆಂಟ್ರಿ ಹೆಂಗೆ ಬಂತ್ರಿ ಇದು 62,000? ಫಸ್ಟ್ ಇನ್ವೆಂಟ್ರಿ ಅಕೌಂಟ್ ರೆಡಿ ಮಾಡ್ಬೇಕು. ಡೆಬಿಟ್ ಕ್ರೆಡಿಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಆಮೇಲೆ ಕಾಸ್ಟ್ ಆಫ್ ಗುಡ್ಸ್ ತಗೋಬೇಕು. ಅಕೌಂಟ್ಸ್ ಪೇಬಲ್ ನಮಗೆ ಗೊತ್ತಿದ್ದಿಲ್ಲ ರೀ, ಇಲ್ಲಿ ಹೇಳನ್ರಿ ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡಿರಿ, ಬ್ಯಾಲೆನ್ಸ್ ಇನ್ವೆಂಟ್ರಿಗೆ ಟ್ರಾನ್ಸ್ಫರ್ ಮಾಡಿರಿ. ಅಕೌಂಟ್ಸ್ ಪೇಬಲ್ ಅಕೌಂಟ್ ರೆಡಿ ಮಾಡಿರಿ, ಬ್ಯಾಲೆನ್ಸ್ ಬಂದಂದ್ರೆ ಇನ್ವೆಂಟ್ರಿಗೆ ಟ್ರಾನ್ಸ್ಫರ್ ಮಾಡಿರಿ. ಓಕೆ, ಇನ್ವೆಂಟ್ರಿ ಅಕೌಂಟ್ ಇಲ್ಲಿ ಬ್ಯಾಲೆನ್ಸ್ ಬಂತಲ್ರಿ, ಇಲ್ಲಿ ಟೂ ಅಕೌಂಟ್ಸ್ ಪೇಬಲ್ ಸೇಮ್ ಅಮೌಂಟ್ ತಗೋಬೇಕು. ಆಮೇಲೆ ಡಿಫ್ರೆನ್ಸ್ ತಗೋಬೇಕು. ಡಿಫ್ರೆನ್ಸ್ ಎಲ್ಲಿ ಬಂತು ರೀ 62,000, ಅದು ಟು ಪರ್ಚೇಸ್ ಬ್ಯಾಲೆನ್ಸ್, ಅದಕ್ಕೆ ಇನ್ವೆಂಟ್ರಿ ಏನ್ರಿ ಬೈ 62,000 ಈ ಥರ ಮಾಡಿರಿ. ಡನ್. ಏನಿತ್ತು ಇನ್ವೆಂಟ್ರಿ ಅಲ್ಲ, ಅದು ಇನ್ವೆಂಟ್ರಿ ಮುಗಿತ್ರಿ. ಇನ್ವೆಂಟ್ರಿ ಮುಗಿತ್ರಿ. ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮುಗಿತ್ರಿ. ಇನ್ವೆಂಟ್ರಿ ಮುಗಿತ್ರಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮುಗಿತ್ರಿ, ಅಕೌಂಟ್ಸ್ ಪೇಬಲ್ ಮುಗಿತ್ರಿ. ಅಕೌಂಟ್ಸ್ ಪೇಬಲ್ ಮುಗಿತು. ಓಕೆ, ಈ ಥರ ಬಂದು ನೋಡ್ರಿಪ್ಪ ಎಲ್ಲ. ಎಲ್ಲ ಮುಗಿತ್ರಿ. ಈಗ ಟೋಟಲ್ ಮಾಡ್ರಿಪ್ಪ, ಟೋಟಲ್ ಮಾಡಿರಿ. ಈಗ ನೋಡೋಣ್ರಿ ಎಷ್ಟು ಬರ್ತೈತೆ ರೀ. 4,500 ಪ್ಲಸ್ 62,000 ಪ್ಲಸ್ 26,500 ಎಷ್ಟು ಬಂದ್ರಿ ಇದು? 93,000. 93,000 ಐ ಹೋಪ್. ಕರೆಕ್ಟಾ? ಓಕೆ, ಎಷ್ಟು ಬಂದ್ರೆ ಇದು 93,000 ತಗೋರಿ, 93,000. ಹಾಂ, ಈಗ ಏನು ಮಾಡ್ತೀರಿ? 1,03,000 1,03,750 1,03,750 ಮೈನಸ್ ಮಾಡ್ಬೇಕು. ಮೈನಸ್ 93,000 ಮಾಡಿರಿ. ಮೈನಸ್ 93,000 ಎಷ್ಟು ಬಂತು ರೀ? 10,750 10,750 10,750. ಓಕೆ, ಇದು ನಿಮ್ದು ಏನ್ರಿ 10,750. ಇದು ನಿಮ್ದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್. ಓಕೆ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಎಷ್ಟು ರೀ? 10,750. ಕರೆಕ್ಟಾ? ತಡೀತ್ರಿ. ಓಕೆ, ಇನ್ನೂ ರೆಡಿ ಮಾಡ್ಬೇಕು, ಇನ್ನೂ ಮಾಡ್ಬೇಕು, ಇನ್ನೂ ಮಾಡೈತ್ರಿ. समझ में आप लोगों को? वही कैश फ्लो स्टेटमेंट ऑफ XYZ लिमिटेड डायरेक्ट मेथड मालूम करेंगे. सबसे पहले पर्टिकुलर्स रुपीज़ करके, सबसे पहले कैश फ्रॉम ऑपरेटिंग एक्टिविटीज़. उसके अंदर पहले क्या है, यहाँ पे कैश तो नहीं आता, कैश को लास्ट में लेना. पहले क्या है, अकाउंट्स रिसीवेबल डेटर्स करके है, लो उसको अकाउंट्स रिसीवेबल करके लो. डिफरेंस देखो, सबसे पहले दोनों का डिफरेंस कितना है? 16,250 माइनस 12,500 करोगे. डिफरेंस कितना है तुम्हारा? 3,750 करके आया. प्लस करना, सेल्स है नहीं यहाँ पे, नंबर वन करके, तो सेल्स कितना है? 1 लाख. 1 लाख यहाँ पे ऐड कर लो, दोनों को कितना था? 1,03,750 आया. इसके बाद में लेस करना, लेस एक्सपेंसेस करना. देखो यहाँ पे क्या दिया है नंबर 2 में, प्रीपेड इंश्योरेंस, मतलब ऑलरेडी पे किए करके, ऑलरेडी पे करे तो माइनस करना है इसको. ठीक है, इंश्योरेंस, इंश्योरेंस का नंबर 2 नहीं, वो नंबर टू यहाँ पे इंश्योरेंस एक्सपेंस. टोटल इंश्योरेंस एक्सपेंस कितना है तुम्हारे पास? 5,500. उसमें से ऑलरेडी पेड किया उन्हें, ऑलरेडी पेड कर रहा है इंश्योरेंस. 3,500 माइनस 2,500 करो, कितना था? 1,000. 1,000 क्या कर रहा है? ऑलरेडी पे कर रहा है, इसलिए माइनस 1,000 करो इसको, कितना होता? 4,500. ये भी खत्म हुआ. नेक्स्ट आओ, क्या पूछा उन्हें? नंबर 3 इन्वेंट्री पूछा. सॉरी, क्या नंबर 3 यहाँ से कहेंगे, मैं ऐसे कहेंगे. ये होने के बाद में क्या बचा? इन्वेंट्री बचा. इन्वेंट्री करके लिखो यहाँ पे इन्वेंट्री. इसके लिए इन्वेंट्री अकाउंट रेडी करना है, हमें देखेंगे बाद में वो. इसके बाद में क्या है? फिक्स्ड असेट है, ऑपरेटिंग एक्टिविटीज में नहीं आता. अक्यूमुलेटेड डेप्रिसिएशन है, इसमें नहीं आता एक्टिविटीज में. अकाउंट्स पेबल एक्टिविटीज में नहीं आता. वेजेस पेबल आता है एक्टिविटीज के अंदर, वेजेस पेबल करके. वेजेस पेबल मतलब पे करने का है. अभी पेड नहीं करे, पेड करे तो माइनस करना, पेएबल करे तो प्लस करना. पेड है यहाँ पे पेड करके है, इसलिए माइनस करे हमें. यहाँ पे क्या है? पेएबल करके है, प्लस करना. कितना है? दोनों का डिफरेंस है 3,500 माइनस 2,000 करो, कितना होता है? 1,500. 1,500 प्लस करना, क्यों? पेएबल है.
वेजेस यहाँ का हुआ, यहाँ पे भी वेजेस करके है, वेजेस करके कितना हुआ 25,000 प्लस 25,000 प्लस क्यों करे मैं पेएबल करके, इसलिए कितना हुआ 26,500 हुआ। अब इसका इन्वेंट्री के वास्ते इन्वेंट्री अकाउंट रेडी करना, इन्वेंट्री अकाउंट डेबिट क्रेडिट पर्टिकुलर रुपीज। इन्वेंट्री का मतलब क्या है, स्टॉक, स्टॉक बोले तो क्या, असेट, असेट का बैलेंस हमेशा डेबिट साइड से शुरू होता, कौन सा भी असेट रहने दो वो, उसका बैलेंस हमेशा डेबिट के साइड से शुरू होता। टू बैलेंस ब्रॉट डाउन, बाय बैलेंस कैरी डाउन करके। इन्वेंट्री ब्रॉट डाउन बोलते हो ओपनिंग बैलेंस, 23 है देखो ओपनिंग बैलेंस, 24 है देखो क्लोजिंग बैलेंस। ब्रॉट डाउन ओपनिंग बैलेंस ना हमारा, इन्वेंट्री का ओपनिंग बैलेंस होना, कहां पे इन्वेंट्री, इधर इन्वेंट्री ओपनिंग बैलेंस है 17,000, कैरी डाउन क्लोजिंग बैलेंस कितना है 18,500 हुआ। और एक बार बोलता तुम्हारे को इन्वेंट्री के साथ क्या था, नंबर 4 क्या है, कॉस्ट ऑफ गुड सोल्ड, यहाँ पे देख लो बाय कॉस्ट ऑफ गुड सोल्ड कितना है वो 61,500 हो गया। अब देखो यहाँ पे एक एडजस्टमेंट पूछ रहा है हमारे को, अकाउंट्स पेबल अकाउंट रेडी करो करके, अकाउंट्स पेबल बना लो, अकाउंट्स पेबल अकाउंट रेडी करो, डेबिट क्रेडिट पर्टिकुलर रुपीज। अकाउंट्स पेबल का मतलब क्या है, क्रेडिटर्स का मतलब क्या है, 1 मिनट, हाँ क्रेडिटर्स का मतलब क्या है, लाइबिलिटीज का बैलेंस हमेशा कहां से शुरू होता है, क्रेडिट साइड से शुरू होता, इसलिए बाय बैलेंस ब्रॉट डाउन, टू बैलेंस कैरिड डाउन। हाँ ब्रॉड डाउन मतलब तो ओपनिंग बैलेंस, अकाउंट्स पेबल का ओपनिंग बैलेंस कितना है 8,000, कैरी डाउन मतलब क्लोजिंग बैलेंस, अकाउंट्स पेबल का क्लोजिंग बैलेंस कितना है 9,000 लिख लो यहाँ पे, हो गया। अब इन्हें क्या बोल रहा, द अकाउंट्स पेबल वाज ओनली फॉर इन्वेंट्री करके पूछ रहा, अकाउंट्स पेबल अकाउंट रेडी करो, रेडी करने के बाद में जहां पे भी बैलेंस बचा तो वो डेबिट साइड बचन दे बैलेंस या तो क्रेडिट साइड बैलेंस बचन दे, वो बैलेंस किसको ट्रांसफर करना कहते हैं, इन्वेंट्री को ट्रांसफर करना कहते हैं। इसलिए बनाओ 8,000 है यहाँ पे, यहाँ देखो 8,000 और 9,000 में डिफरेंस कितना, ये कौन सा ज्यादा है, 9,000 ज्यादा है, इसलिए 9,000 लिख लो यहाँ पे, सेम 9,000 इधर डाल लो, 9,000 माइनस 8,000 करो कितना आता, 1,000 आता, 1,000 वो किसको ट्रांसफर करना कहते हैं, इन्वेंट्री को, बाय इन्वेंट्री बैलेंस। इन्वेंट्री अकाउंट्स पेएबल के अंदर इन्वेंट्री कहां पे है, क्रेडिट साइड में इन्वेंट्री है, तो इन्वेंट्री के अकाउंट में डेबिट साइड में अकाउंट्स पेएबल आना, समझ में आया। अकाउंट्स पेएबल अकाउंट के अंदर क्रेडिट साइड इन्वेंट्री है, तो इन्वेंट्री अकाउंट के अंदर डेबिट साइड अकाउंट्स पेएबल करके आना, टू अकाउंट्स पेएबल करके कितना अमाउंट है 1,000 डालो यहाँ पे। अब यहाँ पे ज्यादा अमाउंट है, वो सेम अमाउंट इधर लिख लो, इसमें से ये अमाउंट माइनस कर लो दोनों, कितना बचा 62,000 बचा। अगर टू इन्वेंट्री का अकाउंट के अंदर टू साइड अगर बैलेंस बचा, टू साइड के अंदर टू, तो उसको क्या बोलते हैं, टू परचेज करके बोलते हैं ब्रैकेट में बैलेंस। अगर सेम बैलेंस इधर बचा बाय साइड, तो उसको क्या बोलते हैं, बाय सेल्स ब्रैकेट में बैलेंस करके बोलते हैं उसको। अब टू साइड बचा तो टू परचेज ब्रैकेट में बैलेंस कितना है 62,000। इन्वेंट्री अकाउंट तुम लोग रेडी करे थे, इन्वेंट्री अकाउंट डालो यहाँ पे, क्यों इन्वेंट्री अकाउंट देखो करके, इन्वेंट्री अकाउंट कितना बैलेंस बचा हो 62,000 डालो यहाँ पे, इसको सबको ऐड करके लिखो यहाँ पे, ये 1,03,750 में से क्या करना, माइनस करो, इसको कितना बचता 10,750, इसको क्या बोलते हैं, कैश फ्रॉम ऑपरेटिंग एक्टिविटीज हुआ। ओके प्लीज टेक द स्क्रीनशॉट, आई विल कंटिन्यू दिस पार्ट। ಓಕೆ ಈಗ ನೆಕ್ಸ್ಟ್ ಏನ್ರಿಪ್ಪ ನಂಬರ್ 1 ಮುಗಿತಲ್ಲ, ಈಗ ನಂಬರ್ 2 ರೀ, ನಂಬರ್ 2 ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಇದು ಸೆಕೆಂಡ್ ಆಕ್ಟಿವಿಟಿ ರೀ, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್। ಇದರೊಳಗ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗ ಓನ್ಲಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಸೇಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಷ್ಟು ತಗೋಬೇಕಿಲ್ಲ। ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗ ಓನ್ಲಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಮೇಲೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಷ್ಟು ತಗೋಬೇಕು, ನೆನ್ಪಿಡ್ಕೊರಿದು। ಓಕೆ ಬರ್ರಿಪ್ಪ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಲ್ಲೈತ್ರಿಪ್ಪ, ಫಿಕ್ಸ್ಡ್ ಅಸೆಟ್ಸ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಓನ್ಲಿ ರಿಲೇಟೆಡ್ ಟು ಪರ್ಚೇಸ್ ಆರ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಷ್ಟೇ ಸಂಬಂಧ ರೀ, ಮತ್ತೇನು ಸಂಬಂಧ ಇಲ್ಲ। ಫಿಕ್ಸ್ಡ್ ಅಸೆಟ್ಸ್ ಎಲ್ಲೈತ್ರಿಪ್ಪ, ಫಿಕ್ಸ್ಡ್ ಅಸೆಟ್ಸ್ ಇಲ್ಲೈತೆ ನೋಡ್ರಿ, ಫಿಕ್ಸ್ಡ್ ಅಸೆಟ್ಸ್ ಐತ್ರಿ। ಯಾವಾಗಲೂ ನೆನ್ಪಿಡ್ಕೋರಿ, ಫಿಕ್ಸ್ಡ್ ಅಸೆಟ್ಸ್ ಬಂತಲ್ರಿ, ಯಾವಾಗಲೂ ಕಂಪಲ್ಸರಿ ಏನು ಮಾಡ್ಬೇಕು ನೀವು, ಅಕೌಂಟ್ ರೆಡಿ ಮಾಡ್ಬೇಕು, ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ರೆಡಿ ಮಾಡ್ರಿ, ಫಿಕ್ಸ್ಡ್ ಅಸೆಟ್ಸ್।
ಡೆಬಿಟ್ ಕ್ರೆಡಿಟ್ ಯಾವ ಅಕೌಂಟ್ ಇದು? ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಅಲ್ಲ, ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್. ಪರ್ಟಿಕ್ಯುಲರ್ಸ್ rupees, particulars rupees. ಕರೆಕ್ಟಾ? ಫಿಕ್ಸ್ಡ್ ಅಸೆಟ್ ಅಕೌಂಟ್ ಹೆಸರೈತ್ರಿಯಪ್ಪ ಅಲ್ಲಿ. ಅಸೆಟ್ ಅಂತ, ಅಸೆಟ್ ಅಂದರೆ ಡೆಬಿಟ್ ಸೈಡ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಸಾರಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆನ್ಪಿಡ್ಕೋರಿದು ಬರ್ರಿ. ಬ್ರಾಡ್ ಡೌನ್ ಅಂದ್ರೆ ಏನ್ರಿ? ಓಪನಿಂಗ್ ಬ್ಯಾಲೆನ್ಸ್. ಫಿಕ್ಸ್ಡ್ ಅಸೆಟ್ಸ್ ಎಲ್ಲೈತ್ರಿಪ್ಪ? ಫಿಕ್ಸ್ಡ್ ಅಸೆಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ರೀ? ಓಪನಿಂಗ್ ಬ್ಯಾಲೆನ್ಸ್ 1,35,000. ಓಪನಿಂಗ್ ಬ್ಯಾಲೆನ್ಸ್ 1,35,000. ಕ್ಯಾರಿ ಡೌನ್ ಅಂದ್ರೆ ಏನ್ರಿ? ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ರೀ? 1,58,000. 1,58,000. ಈಗ ನೋಡ್ರಿ, ಜಾಸ್ತಿ ಐತ್ರಿ ಕಮ್ಮಿ ಐತಿ ನೋಡ್ರಿಪ್ಪ ಇಲ್ಲಿ. ಹಾಂ, ಓಪನಿಂಗ್ ಬ್ಯಾಲೆನ್ಸ್ ಆಗೈತ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗೈತ್ರಿ. ಈಗ ನೋಡ್ರಿಪ್ಪ, ಜಾಸ್ತಿ ಬ್ಯಾಲೆನ್ಸ್ ಎಲ್ಲಿ ಐತ್ರಿಪ್ಪ? ಜಾಸ್ತಿ ಬ್ಯಾಲೆನ್ಸ್ ಈ ಸೈಡ್ ಐತ್ರಿ, ಹೌದಲ್ಲ? 1,58,000. ಆಮೇಲೆ ಸೇಮ್ ಬ್ಯಾಲೆನ್ಸ್ ಇಲ್ಲಿ ತಗೋಬೇಕು. 1,58,000 ತಗೋಬೇಕು. ಸೇಮ್ ಬ್ಯಾಲೆನ್ಸ್ 1,58,000. ಸೇಮ್ ಬ್ಯಾಲೆನ್ಸ್ ಇಲ್ಲಿ ತಗೋರಿ. 1,58,000. 1,58,000 ಮೈನಸ್ 1,35,000 ಮಾಡ್ರಿ. 1,58,000 ಮೈನಸ್ 1,35,000 ಎಷ್ಟು ಬಂತ್ರಿ? 23,000 ಬಂತ್ರಿ. ಏನ್ರಿ? 23,000. ಎಲ್ಲೇ ಬಂತ್ರಿ ಇದು ಬ್ಯಾಲೆನ್ಸ್? ಅಸೆಟ್ ಐತ್ರಿ ಇದು. ಅಸೆಟ್ ಬ್ಯಾಲೆನ್ಸ್ ಅಲ್ಲೇ ಡೆಬಿಟ್ ಸೈಡ್ ಬಂತ್ರಿ ಬ್ಯಾಲೆನ್ಸ್. ಅದು ಏನ್ರಿ? ಟು ಪರ್ಚೇಸ್ ಬ್ರಾಕೆಟಲ್ಲೇ ಬ್ಯಾಲೆನ್ಸ್. ತಿಳಿದ್ರಿ? ಅದಕ್ಕೆ ಪರ್ಚೇಸ್ ಅಲ್ಲ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲ, ಇದು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್. ಸೇಮ್ ಬ್ಯಾಲೆನ್ಸ್ ಇಲ್ಲೇ ಬಾಕಿ ಬಂತ್ರಿ. ಅವಾಗ ಏನ್ರಿ? ಬಾಯ್ ಸೇಲ್ಸ್ ಬ್ರಾಕೆಟಲ್ಲೇ ಬ್ಯಾಲೆನ್ಸ್. ಈಗ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಎಲ್ಲಿ ತಗೋಬೇಕ್ರಿ? ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ತಗೋಬೇಕು. ತಗೋರ್ಲಿ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಎಷ್ಟಿತ್ತು ಬ್ಯಾಲೆನ್ಸ್ ಅದು? ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ 23,000. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿತ್ತು? 23,000. ನೆನ್ಪಿಡ್ಕೊರಿ, ಇದು ನೆನ್ಪಿಡ್ಕೊರಿ. ಯಾವಾಗಲೂ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಬಂತ್ರಿ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಪರ್ಚೇಸ್ ಅಂತ ಬಂತ್ರಿ, ಮೈನಸ್ ಹಾಕಿ ತೋರಿಸ್ರಿ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಸೇಲ್ಸ್ ಬಂತ್ರಿ, ಪ್ಲಸ್ ಸೈನ್ ಹಾಕಿ ತೋರಿಸ್ರಿ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಪರ್ಚೇಸ್ ಅಂತ ಬಂತ್ರಿ, ಮೈನಸ್ ಸೈನ್ ಹಾಕಿ ತೋರಿಸ್ರಿ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಸೇಲ್ಸ್ ಅಂತ ಬಂತ್ರಿ, ಪ್ಲಸ್ ಸೈನ್ ಹಾಕಿ ತೋರಿಸ್ರಿ. ನೆನಪಿಡ್ಕೊರಿ. ಪರ್ಚೇಸ್ ಐತ್ರಿ, ಪರ್ಚೇಸ್ ಬಂತ್ರಿ ಇಲ್ಲೇ 23,000. ಪರ್ಚೇಸ್ ಐತ್ರಿ, ಏನು ತೋರಿಸ್ಬೇಕು? ಮೈನಸ್ ತೋರಿಸ್ಬೇಕು. ಮೈನಸ್ 23,000 ತಗೋರಿ. ಇಲ್ಲೇ ಮೈನಸ್ 23,000 ಎಲ್ಲಿ ತಗೋತೀರಿ? ಇಲ್ಲಿ ತಗೋರಿ, ಮೈನಸ್ 23,000. 23,000 ಸೇಮ್ ಟೋಟಲ್ ಮಾಡಿರಿ. ಒಂದೈತಲ್ಲ ಅದು? ಒಂದ ಫಿಕ್ಸ್ಡ್ ಅಸೆಟ್ ಐತ್ರಿ, ಒಂದ ಜಾಸ್ತಿ ಇಲ್ಲ. ಅದು ಮೈನಸ್ 23,000. ಏನ್ರಿ ಇದು? ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಮುಗಿತ್ರಿ. ನೆಕ್ಸ್ಟ್ ನಂಬರ್ 3, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಎಲ್ಲ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಎಲ್ಲ ಇಲ್ಲಿ ಬರ್ತದೆ ರೀ. ನೆನ್ಬಿಡ್ಕೊರಿ.
ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಪ್ರಿಫರೆನ್ಸ್ ಶೇರ್ಸ್, ಇಕ್ವಿಟಿ ಶೇರ್ಸ್, ಡಿಬೆಂಚರ್ಸ್, ಅದು ಎಲ್ಲ ಇಲ್ಲೇ ಬರ್ತೈತೆ ರೀ. ನಾನು ಬಿಡ್ಕೊರಿದ್ದು. ओके फिक्स्ड एसेट्स तगोरिप्ಪ ಅದು समझ में आया. कैश फ्रॉम इन्वेस्टिंग एक्टिविटीज बोले तो इसके अंदर पूरा इन्वेस्टिंग एक्टिविटीज के अंदर है सिर्फ परचेज ऑफ फिक्स्ड एसेट्स है, नहीं तो सेल ऑफ फिक्स्ड एसेट्स. दो एडजस्टमेंट आता है, दूसरे कौन से भी नहीं आते. अगर परचेज ऑफ फिक्स्ड एसेट्स करके आया तो माइनस में शो करो, अगर सेल ऑफ फिक्स्ड एसेट आया तो प्लस में शो करो. ठीक है. फिक्स्ड एसेट का अकाउंट रेडी करना. फिक्स्ड एसेट्स अकाउंट पर डेबिट क्रेडिट पर्टिकुलर रुपीज एसेट है, इसलिए टू बैलेंस ब्रॉट डाउन, बाय बैलेंस कैरी डाउन. फिक्स्ड एसेट्स का ओपनिंग बैलेंस कितना है 1,35,000. क्लोजिंग बैलेंस कितना है 1,58,000. दोनों में ज्यादा कौन सा है दोनों में, ये वाला 1,58,000 माइनस कर लो कितना था 23,000. क्या इसको बोलते हैं, टू साइड बचा, टू साइड, इसलिए टू परचेज. अगर बाय साइड बचा तो बाय सेल्स. टू परचेज ब्रैकेट में बैलेंस, परचेज ऑफ फिक्स्ड एसेट्स किस में शो करना, माइनस में शो करना. परचेज है इसलिए माइनस में शो करना, इसलिए -23,000 क्या है, कैश फ्रॉम इन्वेस्टिंग एक्टिविटीज. अब नंबर 3 कैश फ्रॉम फाइनेंसिंग एक्टिविटीज. इसके अंदर पूरे इक्विटी शेयर्स है, प्रेफरेंस शेयर्स है, डिबेंचर्स आते हैं सभी इसके अंदर. देखेंगे. ओके प्लीज टेक द स्क्रीनशॉट, आई विल कंटिन्यू दिस पार्ट. ಓಕೆ ಫಿಕ್ಸ್ಡ್ ಅಸೆಟ್ಸ್ ಮುಗಿದ್ರಿಪ್ಪ ಈಗ, ಡನ್. ನೆಕ್ಸ್ಟ್ ರೀ ಏನು ಮಾಡ್ಬೇಕೀಗ, ಹಾಂ ಡಿಬೆಂಚರ್ ಐತ್ರಿ. ಡಿಬೆಂಚರ್ ತಗೋರಿದ್ದು ಡಿಬೆಂಚರ್ ಎಷ್ಟಿತ್ರಿಪ್ಪ, ಅದು ಡಿಬೆಂಚರ್ ನೆನ್ಪಿಡ್ಕೊರಿದ್ದು ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಓನ್ಲಿ ಡಿಬೆಂಚರ್, ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ ಅಷ್ಟೇ ತೊಗೋಬೇಕು. ಅದು ಬಿಟ್ಟು ಯಾವ ತೊಗೋಬೇಡ್ರಿ. ಡಿವಿಡೆಂಡ್ ತೊಗೋಬೇಕು, ಯಾಕಂದ್ರೆ ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ಗೆ ಬೇಕಾದ. ಇಕ್ವಿಟಿ ಶೇರ್ ಒಳಗೆ ಪ್ರಾಫಿಟ್ ಬಂತ್ರಿ, ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ ಒಳಗೆ ಪ್ರಾಫಿಟ್ ಬಂತ್ರಿ, ಅದು ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಏನ್ರಿ, ಡಿವಿಡೆಂಡ್ ಅಂತ ಹೇಳ್ತೀರಿ ನೀವು. ಡಿವಿಡೆಂಡ್ ತೊಗೋಬೇಕು. ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ಸ್, ಡಿವಿಡೆಂಡ್ ತೊಗೋಬೇಕು. ಬರ್ರಿ ಡಿಬೆಂಚರ್ ಐತ್ರಿ ತೊಗೋಬೇಕಲ್ಲ ಇಲ್ಲೇ. ಹಾಂ ಡಿಬೆಂಚರ್ಸ್, ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ಸ್ ಅಮೌಂಟ್ ಓಪನಿಂಗ್ಗಿಂತ ಕ್ಲೋಸಿಂಗ್ ಜಾಸ್ತಿ ಐತ್ರಿ. ನೋಡಲ್ಲೇ ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ಸ್ ತಗೋಬೇಕಿಲ್ಲ ಅಮೌಂಟ್. ಸಪೋಸ್ ಓಪನಿಂಗ್ ಕಮ್ಮಿ ಐತ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಜಾಸ್ತಿ ಐತ್ರಿ, ಅದು ಏನ್ರಿ, ಓಪನಿಂಗ್ ಕಮ್ಮಿ ಐತ್ರಿ, ಕ್ಲೋಸಿಂಗ್ ಜಾಸ್ತಿ ಐತ್ರಿ ಬ್ಯಾಲೆನ್ಸ್, ಅದು ಏನ್ರಿ, ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್. ಓಪನಿಂಗ್ ಜಾಸ್ತಿ ಐತ್ರಿ, ಕ್ಲೋಸಿಂಗ್ ಕಮ್ಮಿ ಐತ್ರಿ, ಅದು ಏನ್ರಿ, ರಿಡಂಪ್ಷನ್. ನೆನ್ಪಿಡ್ಕೊರಿದ್ದು. ಸಪೋಸ್ ಇಲ್ಲೇ ಏನ್ರಿಪ್ಪ 2019, ಇಲ್ಲೇ 2020, ಇಲ್ಲೇ ಇಕ್ವಿಟಿ ಶೇರ್ ಐತ್ರಿ, ಇಕ್ವಿಟಿ ಶೇರ್, ಇಲ್ಲೇ ಪ್ರಿಫರೆನ್ಸ್ ಶೇರ್ ಐತ್ರಿ, ಇಲ್ಲಿ ಡಿಬೆಂಚರ್ ಐತ್ರಿ. ಇಕ್ವಿಟಿ ಶೇರ್ ಏನ್ರಿಪ್ಪ ಓಪನಿಂಗ್ 1,000 ಐತ್ರಿ, ಕ್ಲೋಸಿಂಗ್ 2,000 ಐತ್ರಿ. ಆಮೇಲೆ ಪ್ರಿಫರೆನ್ಸ್ ಶೇರ್ ಓಪನಿಂಗ್ 10,000 ಐತ್ರಿ, ಕ್ಲೋಸಿಂಗ್ 12,000 ಐತ್ರಿ. ಆಮೇಲೆ ಇದು ಡಿಬೆಂಚರ್ಸ್ ಓಪನಿಂಗ್ 10,000 ಐತ್ರಿ, ಕ್ಲೋಸಿಂಗ್ 5,000 ಐತ್ರಿ. ಹಾಂ ನೋಡ್ರಿ ಈ ಥರ ಕೊಟ್ಟಾರೆ ಅಮೌಂಟ್. ಆ ಥರ 20 ಕಾಲಮ್, 19 ಕಾಲಮ್, 20 ಕಾಲಮ್ ನೋಡ್ರಿ. ಫಸ್ಟ್ ಇಕ್ವಿಟಿ ಶೇರ್ ಓಪನಿಂಗ್ 1,000, ಕ್ಲೋಸಿಂಗ್ 2,000. ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ರಿ, ಫಸ್ಟ್ ಓಪನಿಂಗ್ ಇದು ಏನ್ರಿ 19 ಅಂದ್ರೆ ಏನ್ರಿ, ಓಪನಿಂಗ್ ಬ್ಯಾಲೆನ್ಸ್. 19 ಅಂದ್ರೆ ಏನ್ರಿ, ಓಪನಿಂಗ್ ಬ್ಯಾಲೆನ್ಸ್. 20 ಅಂದ್ರೆ ಏನ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸ್. ಇಕ್ವಿಟಿ ಶೇರ್ ಓಪನಿಂಗ್ 19,000 ಐತಿ, ಸಾರಿ ಓಪನಿಂಗ್ 1,000 ಐತ್ರಿ, ಕ್ಲೋಸಿಂಗ್ 2,000 ಐತ್ರಿ. ಜಾಸ್ತಿ ಆತ್ರಿ ಕಮ್ಮಿ ಆತ್ರಿ, ಇದು ಇನ್ಕ್ರೀಸ್ ಡಿಕ್ರೀಸ್, ಇದು ಬ್ಯಾಲೆನ್ಸ್ ಇನ್ಕ್ರೀಸ್ ಆತ್ರಿ. 1,000 ಇಂದ ಸೀದಾ 2,000 ಆತ್ರಿ, ಅಂದ್ರೆ ಇನ್ಕ್ರೀಸ್ ಅಂದ್ರೆ ಏನ್ರಿ, ಇಶ್ಯೂ ಆಫ್ ಏನ್ರಿ, ಇದು ಇಕ್ವಿಟಿ ಶೇರ್, ಇಶ್ಯೂ ಆಫ್ ಇಕ್ವಿಟಿ ಶೇರ್ ಅಂದ್ರೆ ಇಶ್ಯೂ ಅಂದ್ರೆ ಏನ್ರಿ, ಪ್ಲಸ್ ಒಳಗೆ ತೋರಿಸ್ಬೇಕು. ಇಶ್ಯೂ ಬಂತಲ್ರಿ, ಇಶ್ಯೂ ಅಂದ್ರೆ ಪ್ಲಸ್ ಒಳಗೆ ತೋರಿಸ್ಬೇಕು. ಪ್ಲಸ್ ಒಳಗೆ 2,000 ಮತ್ತು 1,000 ಒಳಗೆ ಡಿಫ್ರೆನ್ಸ್ ಎಷ್ಟ್ರಿ, 2,000 ಮತ್ತು 1,000 ಡಿಫ್ರೆನ್ಸ್ ಎಷ್ಟ್ರಿಪ್ಪ, 1,000 ಪ್ಲಸ್ 1,000 ಅಂತ ತೋರಿಸ್ಬೇಕು. ತಿಳಿತ್ರಿ. ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ನೋಡ್ಬೇಕು. ಫಸ್ಟ್ ಇಕ್ವಿಟಿ ಶೇರ್ ಓಪನಿಂಗ್ 1,000 ಐತ್ರಿ, ಕ್ಲೋಸಿಂಗ್ 2,000 ಐತ್ರಿ. ಇನ್ಕ್ರೀಸ್ ಐತ್ರಿ, ಇನ್ಕ್ರೀಸ್ ಅಂದ್ರೆ ಏನ್ರಿ, ಇಶ್ಯೂ ಆಫ್ ಏನ್ರಿದು ಇಕ್ವಿಟಿ ಶೇರ್. ಎಷ್ಟು ಡಿಫ್ರೆನ್ಸ್ ಐತ್ರಿ, ಇಶ್ಯೂ ಅಂದ್ರೆ ಏನ್ರಿಪ್ಪ, ಪ್ಲಸ್ ಹಚ್ಚಬೇಕ್ರಿ. 2,000 ಮತ್ತು 1,000 ಡಿಫ್ರೆನ್ಸ್ ಎಷ್ಟ್ರಿಪ್ಪ, 1,000 ಪ್ಲಸ್ 1,000. ಯಾಕೆ ಪ್ಲಸ್ ಬಂತ್ರಿ, ಇಶ್ಯೂ ಐತ್ರಿ.
ನೆಕ್ಸ್ಟ್ ಬರ್ರಿ ಪ್ರಿಫರೆನ್ಷಿಯಲ್ ಒಳಗೆ ಓಪನಿಂಗ್ 10,000 ಕ್ಲೋಸಿಂಗ್ 12,000 ಇನ್ಕ್ರೀಸ್ ಡಿಕ್ರೀಸ್ ರೀ ಇನ್ಕ್ರೀಸ್ ಅಂದರೆ ಏನ್ರಿ ಇಶ್ಯೂ ಇನ್ಕ್ರೀಸ್ ಅಂದ್ರೆ ಏನ್ರಿ ಇಶ್ಯೂ ಇಶ್ಯೂ ಆಫ್ ಏನ್ರಿ ಇದು ಪ್ರಿಫರೆನ್ಷಿಯಲ್ ಇಶ್ಯೂ ಆಫ್ ಪ್ರಿಫರೆನ್ಷಿಯಲ್ ಇಶ್ಯೂ ಅಂದ್ರೆ ಏನ್ರಿ ಪ್ಲಸ್ ಎಷ್ಟು ಡಿಫ್ರೆನ್ಸ್ ರೀ ಅದು 12,000 ಮೈನಸ್ 10,000 ಎಷ್ಟು ಡಿಫ್ರೆನ್ಸ್ 2,000 ಸರಿ ಆಮೇಲೆ ಇಕ್ವಿಟಿ ಶೇರ್ ಮುಗಿತ್ರಿ ಪ್ರಿಫರೆನ್ಷಿಯಲ್ ಮುಗಿತ್ರಿ ಆಮೇಲೆ ಎಲ್ಲಿ ಬರ್ರಿಪ್ಪ ಡಿಬೆಂಚರ್ ಓಪನಿಂಗ್ 10,000 ಐತ್ರಿ ಕ್ಲೋಸಿಂಗ್ 5,000 ಇನ್ಕ್ರೀಸ್ ಆಗೈತೆ ರೀ ಏನು ಡಿಕ್ರೀಸ್ ಆಗೈತೆ ರೀ ಡಿಕ್ರೀಸ್ ಏನ್ರಿ ಓಪನಿಂಗ್ 10,000 ಇಲ್ಲೇ ಕ್ಲೋಸಿಂಗ್ 5,000 ಡಿಕ್ರೀಸ್ ಆತ ರೀ ಡಿಕ್ರೀಸ್ ಅಂದ್ರೆ ಏನ್ರಿ ರಿಡಂಪ್ಷನ್ ಏನ್ರಿ ಡಿಕ್ರೀಸ್ ಅಂದ್ರೆ ಏನ್ರಿ ರಿಡಂಪ್ಷನ್ ಡಿಕ್ರೀಸ್ ಅಂದ್ರೆ ರಿಡಂಪ್ಷನ್ ಆಫ್ ಏನ್ರಿ ಇದು ಡಿಬೆಂಚರ್ಸ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ನೆನ್ಪಿಡ್ಕೊರಿ ರಿಡಂಪ್ಷನ್ ಬಂದಲ್ರಿ ರಿಡಂಪ್ಷನ್ ಅಂದ್ರೆ ಏನ್ರಿ ಮೈನಸ್ ರಿಡಂಪ್ಷನ್ ಅಂದ್ರೆ ಏನ್ರಿ ಮೈನಸ್ ಎಷ್ಟು ಡಿಫ್ರೆನ್ಸ್ ರೀಪ್ಪ ಇಲ್ಲೇ ಡಿಫ್ರೆನ್ಸ್ ಎಷ್ಟು ರೀ 10,000 ಮತ್ತು 5,000 ಡಿಫ್ರೆನ್ಸ್ ಎಷ್ಟು ರೀ 5,000 ಅದಕ್ಕೆ ಮೈನಸ್ 5,000 ತಿಳಿತ್ರಿ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿತ್ತಲ್ರಿ ಇಶ್ಯೂ ಆಫ್ ಇಕ್ವಿಟಿ ಶೇರ್ ಇಶ್ಯೂ ಆಫ್ ಪ್ರಿಫರೆನ್ಷಿಯಲ್ ಪ್ಲಸ್ ತೋರಿಸ್ಬೇಕು ಬ್ಯಾಲೆನ್ಸ್ ಡಿಕ್ರೀಸ್ ಆತ್ ನೋಡ್ರಿ ಡಿಕ್ರೀಸ್ ಇಲ್ಲಿ 10,000 ಐತ್ರಿ ಇಲ್ಲಿ 5,000 ಐತ್ರಿ ಕಮ್ಮಿ ಆತ್ರಿ ಡಿಕ್ರೀಸ್ ಆತ್ರಿ ಬ್ಯಾಲೆನ್ಸ್ ಅದ್ರ ಏನ್ರಿ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ರಿಡಂಪ್ಷನ್ ಬಂತಲ್ರಿ ಮೈನಸ್ ತೋರಿಸ್ಬೇಕು ಮೈನಸ್ ಎಷ್ಟು ಡಿಫ್ರೆನ್ಸ್ ಇದು 10,000 ಮತ್ತು 5,000 ಒಳಗೆ 5,000 ಡಿಫ್ರೆನ್ಸ್ ಇದೆ ಅದಕ್ಕೆ 5,000 ಈ ಥರ ತೋರಿಸ್ಬೇಕು ತಿಳಿತ್ರಿ ಇದು एग्जाम्पल समझ में आप लोगों को कैश फ्रॉम फाइनेंसिंग एक्टिविटीज में हम लोग क्या लेते हैं सिर्फ इक्विटी शेयर लेते प्रेफरेंस शेयर लेते डिविडेंड लेते डिबेंचर्स लेते ठीक है सबसे पहले देखो यहाँ पे एक एग्जांपल देंगे 1920 का एग्जांपल लेंगे 19 बोले तो कौन सा ईयर ओपनिंग ईयर 20 बोले तो कौन सा ईयर क्लोजिंग ईयर इक्विटी शेयर पहले कितना था 1,000 अब भी कितना हुआ क्लोजिंग में 2,000 ये तो इंक्रीज हुआ कि डिक्रीज हुआ ये इंक्रीज हुआ ओपनिंग से क्लोजिंग में ज्यादा हुआ नहीं तो इंक्रीज हुआ इंक्रीज बोले तो क्या बोलो इश्यू इंक्रीज बोले तो क्या इश्यू डिक्रीज बोले तो रिडम्पशन इंक्रीज हुआ है इंक्रीज मतलब क्या इश्यू ऑफ क्या हुआ इक्विटी शेयर कितना इंक्रीज हुआ 2,000 और 1,000 में डिफरेंस कितना है 1,000 का है 2,000 माइनस 1,000 करो कितना था 1,000 इश्यू है तो क्या करना प्लस डालना प्लस कितना डिफरेंस आया इनका 1,000 हुआ सेम प्रेफरेंस शेयर का ओपनिंग कितना है 10,000 क्लोजिंग कितना है 12,000 तो ये इंक्रीज हुआ कि डिक्रीज हुआ पहले कितना था 10,000 अभी कितना हुआ 12,000 ज्यादा हुआ तो ज्यादा बोले तो क्या इश्यू ऑफ क्या हुआ प्रेफरेंस शेयर इश्यू बोले तो क्या करना प्लस डालना यहाँ पे प्लस कितना ज्यादा हुआ 12,000 माइनस 10,000 करो कितना ज्यादा हुआ 2,000 ज्यादा हुआ इसलिए 2,000 डालो यहाँ पे हुआ अब डिबेंचर में आओ पहले कितना था 10,000 था अभी कितना हुआ 5,000 तो डिक्रीज हुआ कि इंक्रीज हुआ ये पहले 10,000 था अभी कितना हुआ 5,000 डिक्रीज हुआ डिक्रीज बोले तो क्या रिडम्पशन ऑफ क्या हुआ डिबेंचर रिडम्पशन बोले तो क्या करना माइनस डालो यहाँ पे माइनस कितना डिक्रीज हुआ ये 10,000 माइनस 5,000 करो कितना डिफरेंस हुआ 5,000 यहाँ पे 5,000 डालो यहाँ पे समझ में आया ऐसे बोलते हैं इसको फाइनेंसिंग एक्टिविटीज समझ में आया अब कर लेंगे उसको ವಿಡಿಯೋ ಸ್ವಲ್ಪ ಲೆಂತ್ ಆಗಿಬಿಡ್ತೀರಿಪ್ಪ ಇದು ಎಲ್ಲ ಹೇಳಬೇಕು ನಿಮಗೆ A to Z बेसिक हेडಬೇಕು निम्गे ಅದಕ್ಕೆ ಸ್ವಲ್ಪ ಭಾಳ ಲೆಂದಿ ಆಗಿಬಿಡ್ತದೆ वीडियो ये क्या है वीडियो थोड़ा लेंदी होता है क्यों बोलो तुम्हारे को ईच पॉइंट समझाना वहाँ पे क्लियर बेसिक सर का BCom 6 सेमेस्टर में समझाते हैं वैसे तुम्हारे को समझाना है यहाँ पे इसलिए बहुत डिले होता वीडियो ये मे बी लेंदी ಹಾಂ ಸರಿಪ್ಪ ಬರ್ರಿ ಏನೇನು ನೋಡ್ಬೇಕ್ರಿ ಇಲ್ಲಿಗೆ ಇಕ್ವಿಟಿ ಶೇರ್ ಡಿಬೆಂಚರ್ ಐತ್ರಿ ಇಲ್ಲೇ ಡಿಬೆಂಚರ್ ತೊಗೋಬೇಕಲ್ಲ ಇಲ್ಲಿ ಡಿಬೆಂಚರ್ ತೊಗೋಬೇಕು ಬರ್ರಿ ಡಿಬೆಂಚರ್ ತೊಗೋಬೇಕು ಬರ್ರಿ ಇಲ್ಲಿ ಓಪನಿಂಗ್ ಯಾವ್ದು ಕ್ಲೋಸಿಂಗ್ ಯಾವ್ದು ರೀ ಡಿಬೆಂಚರ್ ನೋಡ್ರಿ ಫಸ್ಟ್ ಡಿಬೆಂಚರ್ ಓಪನಿಂಗ್ ಯಾವ್ದು ರೀ 23 ಕಾಲಮ್ ಓಪನಿಂಗ್ 24 ಕಾಲಮ್ ಕ್ಲೋಸಿಂಗ್ ಈ ಉಲ್ಟಾ ಕೊಟ್ಟಾರಿಪ್ಪ 23 ಕಾಲಮ್ ಓಪನಿಂಗ್ 24 ಕಾಲಮ್ ಕ್ಲೋಸಿಂಗ್ ಬರ್ರಿ ಇಲ್ಲಿ ಡಿಬೆಂಚರ್ ಓಪನಿಂಗ್ ಎಷ್ಟಿತ್ರಿಪ್ಪ ಡಿಬೆಂಚರ್ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಐತ್ರಿಪ್ಪ 80,000 ಕ್ಲೋಸಿಂಗ್ ಬ್ಯಾಲೆನ್ಸ್ 86,500 ಇನ್ಕ್ರೀಸ್ ಡಿಕ್ರೀಸ್ ರೀಪ್ಪ ಓಪನಿಂಗ್ 80 ಕ್ಲೋಸಿಂಗ್ 86 ಇನ್ಕ್ರೀಸ್ ಅಲ್ಲ ಇನ್ಕ್ರೀಸ್ ಅಂದ್ರೆ ಏನ್ರಿ ಇಶ್ಯೂ ಆಫ್ ಡಿಬೆಂಚರ್ಸ್ ಇನ್ಕ್ರೀಸ್ ಐತ್ರಿ ಬ್ಯಾಲೆನ್ಸ್ ಇಶ್ಯೂ ಆಫ್ ಡಿಬೆಂಚರ್ಸ್ इश्यू ऑफ डिबेंचर्स ब्रैकेट अल्ले 86,500 माइनस 80,000 डिफरेंस नोड्री एष्ट्री इश्यू ऐत्रि इश्यू अंद्रे ಏನ್ರಿ प्लस इश्यू अंद्रे प्लस इल्लांद्रे इल्ले माड्बिड्ತೀನಿ इश्यू अंद्रे ಏನ್ರಿ प्लस हां डिफरेंस नोड्री एष्ट्री ಇದು 6,500 डिबेंचर मुगित्ರಿ नेक्स्ट इक्विटी शेयर ओपनिंग बैलेंस नोड्री
42,000 ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ 44,000. ಇನ್ಕ್ರೀಸ್ ಆತ್ರಿ. ಇನ್ಕ್ರೀಸ್ ಅಂದರೆ ಇಶ್ಯೂ ಆಫ್ equity shares. ಇಶ್ಯೂ ಆಫ್ equity shares. ಹಾಂ, ಅಮೌಂಟ್ ನೋಡ್ರಿಪ್ಪ, ಜಾಸ್ತಿ ಅಮೌಂಟ್ 44,000, ಕಮ್ಮಿ ಅಮೌಂಟ್ 42,000. ಹಾಂ, ಇಶ್ಯೂ ಐತ್ರಿ ಇಲ್ಲ. ಇಶ್ಯೂ ಅಂದ್ರೆ ಏನು ರೀ? ಪ್ಲಸ್ ಡಿಫ್ರೆನ್ಸ್ ನೋಡಿದ್ದು 2,000. ಡಿಫ್ರೆನ್ಸ್ 2,000. ಓಕೆ, ಇಕ್ವಿಟಿ ಶೇರ್ ಮುಗಿತು ರೀ. ರಿಟರ್ನ್ ಅರ್ನಿಂಗ್ಸ್ ಬರಂಗಿಲ್ಲ ಅಲ್ಲಿ. ರಿಟರ್ನ್ ಅರ್ನಿಂಗ್ಸ್ ಬರಂಗಿಲ್ಲ ಇಲ್ಲಿ. ಕಟ್ ಮಾಡಿರ್ತಾವೆ, ತೊಗೋಬೇಡಿದ್ದು. ರಿಟರ್ನ್ ಅರ್ನಿಂಗ್ಸ್ ಇಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿಪ್ಪ, ಇಲ್ಲೇನು ಬರಂಗಿಲ್ಲ ಏನು. ಇಲ್ಲೈತೆ ನೋಡ್ರಿ, ಇಲ್ಲಿ ಪೇಡ್ ಡಿವಿಡೆಂಡ್. ಡಿವಿಡೆಂಡ್ ಇಲ್ಲೇ ತೊಗೋಬೇಕು. ಡಿವಿಡೆಂಡ್ ತೊಗೋಬೇಕಿಲ್ಲ. ಏನ್ರಿ ಪೇಡ್ ಐತ್ರಿ ಇಲ್ಲೇ, ಪೇಡ್ ಡಿವಿಡೆಂಡ್. ಪೇಡ್ ಅಂದರೆ ಮೈನಸ್ ಎಕ್ಸ್ಪೆನ್ಸ್. ಪೇಡ್ ಅಂದ್ರೆ ಏನ್ರಿ? ಮೈನಸ್. ತೊಗೋರಿಲ್ಲ, ಪೇಡ್ ಡಿವಿಡೆಂಡ್ ಅಂತ ತೊಗೋರಿಲ್ಲ. ಪೇಡ್ ಡಿವಿಡೆಂಡ್, ಪೇಡ್ ಡಿವಿಡೆಂಡ್, ಪೇಡ್ ಡಿವಿಡೆಂಡ್. ಪೇಡ್ ಅಂದ್ರೆ ಏನ್ರಿ? ಮೈನಸ್. ಎಕ್ಸ್ಪೆನ್ಸ್ ಮಾಡ್ಬೇಕದು, ಲೆಸ್ ಮಾಡ್ಬೇಕು. ಮೈನಸ್. ಪೇಡ್ ಡಿವಿಡೆಂಡ್ ಎಷ್ಟು ರೀ? -1,250. -1,250 ಮಾಡ್ರಿ. ಎಷ್ಟು ರೀ ಇದು? 6,500 ಪ್ಲಸ್ 2,000. ಓಕೆ, 8,500 ಮೈನಸ್ 1,250 ಎಷ್ಟು ರೀ? 7,250. 7,250 ಬಂತು ರೀ. ಇದು 7,250 ಏನ್ರಿ? ಇದು ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಓಕೆ, ಮುಗೀತು ರೀ. ಈಗ ಏನು ಮಾಡಿರಿ? ಬ್ರ್ಯಾಕೆಟ್ ಅಲ್ಲ, ಇಲ್ಲ ಬ್ರ್ಯಾಕೆಟ್. ನಾ ಏನು ಮಾಡ್ತೀನಿ ರೀ ಇಲ್ಲೂ? ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ಗೆ ನಂಬರ್ 1. ಓಕೆ, ಇಲ್ಲಿ ಹೇಳ್ತೀನಿ ರೀ. ನಾನು ನಂಬರ್ 1 ಪ್ಲಸ್ ನಂಬರ್ 2 ಪ್ಲಸ್ 3. ಓಕೆ, ಓಕೆ. Cash from operating activities, cash from investing activities, cash from financing activities. Number 1, number 2, number 3. ಮೂರು ಹೆಡ್ಸೆಟ್ ಆ್ಯಡ್ ಮಾಡ್ಬೇಕು, ಟೋಟಲ್ ಮಾಡ್ಬೇಕು. ನಂಬರ್ 1 ಪ್ಲಸ್ ನಂಬರ್ 2 ಪ್ಲಸ್ ನಂಬರ್ 3. ಬರ್ರಿ ಇಲ್ಲ. ನಂಬರ್ 1 10,750. ಕರೆಕ್ಟಾ? ನಂಬರ್ 1 10,750 ಐತ್ರಿ. ಪಾಸಿಟಿವ್ ಐತ್ರಿ, ಪಾಸಿಟಿವ್. ಆಮೇಲೆ ನೆಗೆಟಿವ್ ಐತ್ರಿ. ನೆಗೆಟಿವ್ ನಮಗೆ ಬೇಡ, ನೆಗೆಟಿವ್ ಆಮೇಲೆ ತೊಗೋರಿ. ಫಸ್ಟ್ ಪಾಸಿಟಿವ್ ಸಪ್ರೇಟ್ ಮಾಡಿರಿ. ಪಾಸಿಟಿವ್ ಸಪ್ರೇಟ್ ಮಾಡಿರಿ. ನೆಗೆಟಿವ್ ಲೆಸ್ ಮಾಡಿಬಿಡ್ರಿ. ಆಮೇಲೆ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಪಾಸಿಟಿವ್ ಐತ್ರಿ 10,750 ಪ್ಲಸ್. ಆಮೇಲೆ ಮತ್ತೆ ಪಾಸಿಟಿವ್ ಅಮೌಂಟ್ ಇಲ್ಲಿ ಐತ್ರಿ, ಇಲ್ಲೇ ಅಮೌಂಟ್ ಐತ್ರಿ ಪಾಸಿಟಿವ್ ಅಮೌಂಟ್. ಪ್ಲಸ್ 7,250 ಪ್ಲಸ್ ಎಷ್ಟು ಆತ್ರಿಪ್ಪ? 18,000 ಆತ್ರಿ. 18,000 -23,000 ಮಾಡಿಬಿಡ್ರಿ. -23,000 ಎಷ್ಟು ಆತ್ರಿಪ್ಪ? ಈಗ -5,000 ಬಂತು ರೀ. ಎಷ್ಟು ರೀ? -5,000. ಕರೆಕ್ಟ್ ರೀ? ಇಲ್ಲೇ ಪಾಸಿಟಿವ್ ಐತ್ರಿ, ಇಲ್ಲೇ ಪಾಸಿಟಿವ್ ಐತ್ರಿ. ಪಾಸಿಟಿವ್ ಆ್ಯಡ್ ಮಾಡಿರಿ, ನೆಗೆಟಿವ್ ಲೆಸ್ ಮಾಡಿಬಿಡ್ರಿ. ಎಷ್ಟು ಬಂತು ರೀ ಆನ್ಸರ್? ಈಗ -5,000 ಬಂತು ರೀ. ಓಕೆ, ಇದು ಏನ್ರಿ? ಇದು ಮೈನಸ್ ಬಂತು ರೀ. ಅದಕ್ಕೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಅಂತ ಬರ್ರಿ. ನೆಟ್ ಡಿಕ್ರೀಸ್ ಇನ್ ಕ್ಯಾಶ್. ಯಾಕೆ ಡಿಕ್ರೀಸ್ ಇನ್ ಕ್ಯಾಶ್ ರೀ? ಆನ್ಸರ್ ನಿಮ್ದು ಮೂರು ಹೆಡ್ ಟೋಟಲ್ ಮೈನಸ್ ಬಂತು ರೀ. ನೆಟ್ ಡಿಕ್ರೀಸ್ ಇನ್ ಕ್ಯಾಶ್. ಸಪೋಸ್ ಪಾಸಿಟಿವ್ ಬಂತು ರೀ ಆನ್ಸರ್, ಪಾಸಿಟಿವ್. ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ನೆಗೆಟಿವ್ ಅಂದರೆ ಡಿಕ್ರೀಸ್ ಇನ್ ಕ್ಯಾಶ್, ಪಾಸಿಟಿವ್ ಅಂದರೆ ಇನ್ಕ್ರೀಸ್ ಇನ್ ಕ್ಯಾಶ್. ಆ ಥರ ಬರೀಬೇಕು. ಹಾಂ, ಮೈನಸ್ ಬಂದಂದರೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್, ಪ್ಲಸ್ ಬಂದಂದರೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಆಗಿತ್ತಲ್ರಿ? ಇದು ಆದಮೇಲೆ ಆ್ಯಡ್ ಮಾಡಬೇಕಿಲ್ಲ. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದು ಕಂಪಲ್ಸರಿ ಬರೀಬೇಕು ನೀವು.
ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕಂಪಲ್ಸರಿ ಬರಿಬೇಕು. ಬರ್ರಿ ಇಲ್ಲಿ ಕ್ಯಾಶ್ ಅಂತ ಎಲ್ಲೈತ್ರಿಪ್ಪ, ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಬೇಕು ನಮಗೆ. ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ 7000. ಯಾಕ್ರಿ 23 ಅಂದರೆ ಏನು ರೀ ಓಪನಿಂಗ್, 24 ಅಂದರೆ ಕ್ಲೋಸಿಂಗ್. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟ್ರಿ ಈಗ 7000. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 7000 ತಗೋರಿಲ್ಲ, 7000 ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಆ್ಯಡ್ ಅಂತ ಐತ್ರಿ, ಆ್ಯಡ್ ಅಂದ್ರೆ ಏನ್ರಿ ಪ್ಲಸ್. ಹಾಂ ಮಾಡ್ರಿ ಈಗ -5000 ಪ್ಲಸ್ 7000 ಎಷ್ಟು ರೀ 2000 ಬಂತು ರೀ ಆನ್ಸರ್. ಎಲ್ಲ ಪಾಸಿಟಿವ್ ಆನ್ಸರ್ ಬಂತು ರೀ 2000 ಅಂತ. ಇದು ಏನ್ರಿ ನಿಮ್ದು, ಇದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕಂಪಲ್ಸರಿ ಬರಬೇಕಿದು. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದು ಆದಮೇಲೆ ಬಂದಮೇಲೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಬರಿಬೇಕು. ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಸೇಮ್ ಐತ್ರಿ ಅಲ್ಲೇ. ಕ್ಯಾಶ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟೈತೆ ರೀ 7000, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟೈತೆ ರೀ 2000. ಕರೆಕ್ಟ್ ಬಂತು ರೀ 2000, ಕರೆಕ್ಟ್ ಬಂತು ರೀ ನಮ್ದು ಆನ್ಸರ್. ಎಕ್ಸಾಕ್ಟ್ ಐತೆ ನೋಡಿರಿ ಮ್ಯಾಚ್. ಈಗ ನಿಮ್ದು ಆನ್ಸರ್ ಕರೆಕ್ಟ್ ಆ್ಯಸ್ ಪರ್ ಡೈರೆಕ್ಟ್ ಮೆಥಡ್. ಇನ್ನೂ ಇಂಡೈರೆಕ್ಟ್ ಮೆಥಡ್ ಮಾಡಬೇಕು. ಬರೀ 1 ತಾಸು ಓನ್ಲಿ ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ ಮತ್ತೆ 1 ತಾಸು ತಿಳಿತ್ರಿ. ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ತೊಗೋಬೇಕಾ, ಪ್ಲಸ್ ಮಾಡಬೇಕಾ, ಆಮೇಲೆ ಮಾಡಿರಿ -5000 ಪ್ಲಸ್ 7000 2000. ಎಕ್ಸಾಕ್ಟ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಥರ ಬರಬೇಕದು 2000 ಬಂದಲ್ರಿ. ಈಗ ಇದು ಏನ್ರಿ ನಿಮ್ದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದು. ಓಕೆ, ಈಗ ಇಂಡೈರೆಕ್ಟ್ ಮೆಥಡ್ ಮಾಡ್ಬೇಕು ನಾವು, ನೋಡೋಣ್ರಿ ಆಮೇಲೆ. ಫಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್, ವಿ ವಿಲ್ ಕಂಟಿನ್ಯೂ ಆಸ್ ಇಂಡೈರೆಕ್ಟ್ ಮೆಥಡ್. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ರೀಪ್ಪ ಬಿ, ಇಂಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ನಮ್ಮದು ಮುಗೀತು ರೀ. ಈಗ ಇಂಡೈರೆಕ್ಟ್ ಮೆಥಡ್ ಸೇಮ್ ಬಿ. ಇಂಡೈರೆಕ್ಟ್ ಮೆಥಡ್ ಪರ್ಟಿಕ್ಯುಲರ್ಸ್ ರೂಪೀಸ್ ನಂಬರ್ 1 ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕ್ರಿ. ಇದ್ರಾಗ ನೆಟ್ ಪ್ರಾಫಿಟ್ ಬರಿಬೇಕು ಇಂಡೈರೆಕ್ಟ್ ಮೆಥಡ್ ಒಳಗೆ. ನೆಟ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಎಲ್ಲೈತ್ರಿಪ್ಪ ನೆಟ್ ಪ್ರಾಫಿಟ್? ಇಲ್ಲಿ ಐತಿ ನೋಡ್ರಿ ನೆಟ್ ಪ್ರಾಫಿಟ್. ಎಷ್ಟೈತ್ರಿಪ್ಪ ನೆಟ್ ಪ್ರಾಫಿಟ್? ಇಲ್ಲೇ 500 ತಗೋರಿ 500. ನೆಟ್ ಪ್ರಾಫಿಟ್ ಮುಗೈತ್ರಿ 500. ಇದು ಆದಮೇಲೆ ಆ್ಯಡ್ ಅಂತ ಬರಿಬೇಕು. ಆ್ಯಡ್ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್. ಡಿಸ್ಅಲವೇಬಲ್ expenses or decrease in current assets, decrease in current assets, decrease in current assets or increase in current liabilities. Increase in current liabilities. ಇದು ಏನ್ರಿ ಹೆಡ್ಡಿಂಗ್. ಇದು ಹೆಡ್ಡಿಂಗ್ ಏನ್ರಿ? ಆ್ಯಡ್ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಲೆಸ್ ಅಂತ ಬರಿಬೇಕು. ಇಲ್ಲಿ ಲೆಸ್ ಇಲ್ಲಿ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್, ಇಲ್ಲಿ ಡಿಸ್ಅಲವೇಬಲ್ ಇನ್ಕಮ್ಸ್. disallowable incomes or ಅಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಐತ್ರಿ, ಇಲ್ಲೇ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆರ್ ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಐತ್ರಿ, ಇಲ್ಲೇ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. Decrease in current liabilities.
ಓಕೆ, ದಿಸ್ ಇಸ್ ದ ಹೆಡ್ಡಿಂಗ್. ಇದು ಭಾಳ ಈಸಿ ಐತ್ರಿ, ಆಲ್ಮೋಸ್ಟ್ ಇದು ಈಸಿ ಐತ್ರಿ. ಫಸ್ಟ್ ಬರ್ರಿ, ಕ್ಯಾಶ್ ಬರಂಗಿಲ್ಲ ಬಿಡ್ರಿ, ಇದು ಇಲ್ಲೇ ಬರ್ರಿ. ಅಕೌಂಟ್ಸ್ ರಿಸೀವಬಲ್ ಅಂದ್ರೆ ಏನ್ರಿ? ಡೆಟರ್ಸ್. ಡೆಟರ್ಸ್ ಅಂದ್ರೆ ಏನ್ರಿ? ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ. ಡೆಟರ್ಸ್ ಅಂದ್ರೆ ಕರೆಂಟ್ ಅಸೆಟ್. ನಾವು ಬರೀ ಏನು ನೋಡ್ಬೇಕು? ಇನ್ಕ್ರೀಸ್ ಐತ್ರಿಪ್ಪ, ಡಿಕ್ರೀಸ್ ಐತ್ರಿ. ಇನ್ಕ್ರೀಸ್ ಅಂದ್ರೆ ಕರೆಂಟ್ ಅಸೆಟ್, ಓನ್ಲಿ ಕರೆಂಟ್ ಅಸೆಟ್ ಈಗ, ಹೌದಲ್ಲ? ಡೆಟರ್ಸ್ ಏನ್ರಿ? ಕರೆಂಟ್ ಅಸೆಟ್. ಬರ್ರಿ, ಓಪನಿಂಗ್ ಎಷ್ಟು ಐತ್ರಿಪ್ಪ? 16,250 ತಗೋರಿ. ಓಪನಿಂಗ್ ಎಷ್ಟ್ರಿದು? ಡೆಟರ್ಸ್ 16,250. ಕ್ಲೋಸಿಂಗ್ ಎಷ್ಟ್ರಿ? 12,500. ಇನ್ಕ್ರೀಸ್ ಆತ್ರಿ ಏನೋ ಡಿಕ್ರೀಸ್ ಆತ್ರಿ? ಇದು ಓಪನಿಂಗ್ 16,250, ಕ್ಲೋಸಿಂಗ್ 12,500. ಅಂದರೆ ಓಪನಿಂಗ್ ಜಾಸ್ತಿ ಐತ್ರಿ, ಕ್ಲೋಸಿಂಗ್ ಕಮ್ಮಿ ಐತ್ರಿ. ಕ್ಲೋಸಿಂಗ್ ಕಮ್ಮಿ ಅಂದ್ರೆ ಏನ್ರಿ? ಡಿಕ್ರೀಸ್. ಕ್ಲೋಸಿಂಗ್ ಜಾಸ್ತಿ ಅಂದರೆ ಇನ್ಕ್ರೀಸ್. ಓಪನಿಂಗ್ 16,250, ಕ್ಲೋಸಿಂಗ್ 12,500. ಕ್ಲೋಸಿಂಗ್ ಕಮ್ಮಿ ಐತ್ರಿ ಅಂದ್ರೆ ಏನ್ರಿ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಡೆಟರ್ಸ್ ಅಂದ್ರೆ ಏನ್ರಿ? ಕರೆಂಟ್ ಅಸೆಟ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಎಲ್ಲೈತ್ರಿಪ್ಪ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಎಲ್ಲೈತ್ರಿ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಎಲ್ಲೈತ್ರಿ? ತಗೋರಿದು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಏನಿದು? ಡಿಕ್ರೀಸ್ ಇನ್ ಏನ್ರಿದು? ಡಿಕ್ರೀಸ್ ಇನ್ ಅಕೌಂಟ್ಸ್ ರಿಸೀವಬಲ್ ಅಲ್ಲ ಅದು? ಡಿಕ್ರೀಸ್ ಇನ್ ಅಕೌಂಟ್ಸ್ ರಿಸೀವಬಲ್ ಬ್ರಾಕೆಟ್ ಅಲ್ಲೇ 16,250 ಮೈನಸ್ 12,500. ಹಾಂ, ಎಷ್ಟು ರೀ? 16,250 ಮೈನಸ್ 12,500, 3,750. 3,750. ಓಕೆ, ಮುಗೈತ್ರಿ. ನೆಕ್ಸ್ಟ್ ರೀಪ್ಪ, ಪ್ರಿಪೇಯ್ಡ್ ಇನ್ಶೂರೆನ್ಸ್. ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂದ್ರೆ ಏನ್ರಿ? ಕರೆಂಟ್ ಅಸೆಟ್ಸ್. ಓಪನಿಂಗ್ 3,500, ಕ್ಲೋಸಿಂಗ್ 2,500. ಓಪನಿಂಗ್ ಜಾಸ್ತಿ ಐತ್ರಿ, ಕ್ಲೋಸಿಂಗ್ ಕಮ್ಮಿ ಐತ್ರಿ ಅಂದ್ರೆ ಏನ್ರಿ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲೈತ್ರಿಪ್ಪ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲೈತ್ರಿ? ತಗೋರಿ. ಡಿಕ್ರೀಸ್ ಇನ್ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಲ್ಲ ಅದು? ಪ್ರಿಪೇಯ್ಡ್ ಇನ್ಶೂರೆನ್ಸ್. ಹಾಂ, ಹೇಳ್ರಿ ಜಾಸ್ತಿ ಅಮೌಂಟ್ ಅದು? 3,500 ಮೈನಸ್ 2,500 ಎಷ್ಟ್ರಿದು? 1,000. ಓಕೆ, ನೆಕ್ಸ್ಟ್ ಇನ್ವೆಂಟ್ರಿ ಸ್ಟಾಕ್. ಓಕೆ ರೀಪ್ಪ, ಮುಗಿತಲ್ಲ ಇದು? ಪ್ರಿಪೇಯ್ಡ್ ಇನ್ಶೂರೆನ್ಸ್ ಮುಗಿತ್ರಿ. ರಿಸೀವಬಲ್ ಅಂದರೆ ಕರೆಂಟ್ ಅಸೆಟ್, ಇನ್ಶೂರೆನ್ಸ್ ಅಂದರೆ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂದರೆ ಏನ್ರಿ? ಕರೆಂಟ್ ಅಸೆಟ್. ಈಗ ಇನ್ವೆಂಟ್ರಿ ಅಂದ್ರೆ ಸ್ಟಾಕ್ ಅಂದ್ರೆ ಏನ್ರಿ? ಕರೆಂಟ್ ಅಸೆಟ್. ಬರ್ರಿಲ್ಲ, ಓಪನಿಂಗ್ ಎಷ್ಟು ರೀ? 17,000, ಕ್ಲೋಸಿಂಗ್ ಎಷ್ಟು ರೀ? 18,500. ಕ್ಲೋಸಿಂಗ್ ಜಾಸ್ತಿ ಐತ್ರಿ ಅಂದ್ರೆ ಏನ್ರಿ? ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಎಲ್ಲೈತ್ರಿಪ್ಪ? ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಎಲ್ಲೈತೆ ನೋಡ್ರಿ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಎಲ್ಲೈತ್ರಿ? ತಗೋರಿದ್ದು ಇನ್ಕ್ರೀಸ್ ಇನ್ ಏನ್ರಿದು? ಇನ್ವೆಂಟ್ರಿ. ಎಷ್ಟು ಡಿಫ್ರೆನ್ಸ್ ಹೇಳ್ರಿ? 18,500 ಮೈನಸ್ 17,000 ಎಷ್ಟ್ರಿದು ಡಿಫ್ರೆನ್ಸ್? 1,500 ಅಲ್ಲ? 1,500. ಓಕೆ, ಮುಗೈತ್ರಿ. ಆಮೇಲೆ ಫಿಕ್ಸ್ಡ್ ಅಸೆಟ್ಸ್ ಇಲ್ಲೇ ಬರಂಗಿಲ್ಲ, ಆಪರೇಟಿಂಗ್ ಒಳಗೆ ಬರಂಗಿಲ್ಲ, ಅದು ಇದು ಇನ್ವೆಸ್ಟಿಂಗ್ ಒಳಗೆ ಬರ್ತೈತೆ ರೀ. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ತಗೋಬೇಕಲ್ಲ ಇಲ್ಲ? ಆ್ಯಕ್ಚುಲಿ ಡೆಪ್ರಿಸಿಯೇಷನ್ ಓಕೆ, ಡೆಪ್ರಿಸಿಯೇಷನ್ ಇಲ್ಲ. ವೇಟ್. ಓಕೆ, ಡೆಪ್ರಿಸಿಯೇಷನ್ ಬರಂಗಿಲ್ಲ ಬಿಡ್ರಿ. ಫಿಕ್ಸ್ಡ್ ಅಸೆಟ್ಸ್ ಈಗ ಬರಂಗಿಲ್ಲ, ಆಮೇಲೆ ಬರ್ತೈತ್ರಿ. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಬರಂಗಿಲ್ಲ. ಈಗ ನೋಡ್ರಿ, ಅಕೌಂಟ್ಸ್ ಪೇಯಬಲ್. ಹಾಂ, ಅಕೌಂಟ್ಸ್ ಪೇಯಬಲ್ ಅಂದ್ರೆ ಏನ್ರಿ? ಕ್ರೆಡಿಟರ್ಸ್ ಅಂದ್ರೆ ಏನ್ರಿ? ಕರೆಂಟ್ ಲಯಬಿಲಿಟೀಸ್.
ಓಪನಿಂಗ್ ಬ್ಯಾಲೆನ್ಸ್ 8000, ಕ್ಲೋಸಿಂಗ್ ಬ್ಯಾಲೆನ್ಸ್ 9000, ಕ್ಲೋಸಿಂಗ್ ಬ್ಯಾಲೆನ್ಸ್ ಜಾಸ್ತಿ ಐತ್ರಿ. ಅಂದ್ರೆ ಏನ್ರಿ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಲ್ಲಿ ಬರ್ತದ್ರಿಪ್ಪ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಹೌದಲ್ಲ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ತಗೋರಿ ಇಲ್ಲಿ. ಇನ್ಕ್ರೀಸ್ ಇನ್ ಏನ್ರಿದು, ಇನ್ಕ್ರೀಸ್ ಇನ್ ಅಕೌಂಟ್ಸ್ ಪೇಯಬಲ್, ಅಕೌಂಟ್ಸ್ ಪೇಯಬಲ್. ಹೇಳ್ರಿ ಡಿಫ್ರೆನ್ಸ್ ಅಮೌಂಟ್ 9000 ಮೈನಸ್ 8000 ಎಷ್ಟು ರೀ, 1000. ಓಕೆ, ನೆಕ್ಸ್ಟ್ ವೇಜಸ್ ಪೇಯಬಲ್. ಪೇಯಬಲ್ ಐತ್ರಿ ಇಲ್ಲಿ. ಪೇಯಬಲ್ ಅಂದ್ರೆ ಏನ್ರಿ, ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ವೇಜಸ್ ಪೇಯಬಲ್ ಐತ್ರಿ ಅಂದ್ರೆ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಓಪನಿಂಗ್ ಬ್ಯಾಲೆನ್ಸ್ 3500, ಕ್ಲೋಸಿಂಗ್ ಬ್ಯಾಲೆನ್ಸ್ 2000. ಕ್ಲೋಸಿಂಗ್ ಬ್ಯಾಲೆನ್ಸ್ ಕಮ್ಮಿ ಐತ್ರಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಕಮ್ಮಿ ಐತ್ರಿ. ಕಮ್ಮಿ ಅಂದ್ರೆ ಏನ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕಮ್ಮಿ ಅಂದ್ರೆ ಡಿಕ್ರೀಸ್. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಲ್ಲೈತ್ರಿ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಹಾಂ ಆಯ್ತು ನೋಡ್ರಿ, ತಗೋರಿ. ಡಿಕ್ರೀಸ್ ಇನ್ ಏನಿದ್ದು, ವೇಜಸ್ ಪೇಯಬಲ್. ಡಿಕ್ರೀಸ್ ಇನ್ ವೇಜಸ್ ಪೇಯಬಲ್. ಹೇಳ್ರಿ, ಜಾಸ್ತಿ ಅಮೌಂಟ 3500 ಮೈನಸ್ 2000. ಹೇಳ್ರಿ 1500. ಹಾಂ ಮುಗೀತ್ರಿ. ಡಿಬೆಂಚರ್ ಇಲ್ಲಿ ಬರಂಗಿಲ್ಲ, ಇಕ್ವಿಟಿ ಶೇರ್ ಬರಂಗಿಲ್ಲ, ಡೇಟಾ ಅರ್ನಿಂಗ್ಸ್ ಬರಂಗಿಲ್ಲ. ಓಕೆ ಮುಗೀತು ರೀ. ಈಗ ಮಾಡಿರಿ ಟೋಟಲ್ ಮಾಡಿರಿ ಎಷ್ಟು ರೀ, ಆಲ್ಮೋಸ್ಟ್ ಕರೆಕ್ಟ್ ಐತಿಲ್ಲ ರೀ, ನೋಡೋಣ ರೀ. ಫಸ್ಟ್ ಇದು ಟೋಟಲ್ ಮಾಡಿರಿ. ಫಸ್ಟ್ 3750 ಪ್ಲಸ್ 3750 ಪ್ಲಸ್ 2000 ಎಷ್ಟು ರೀ ಇದು, 5750. 5750 ಏನು ಮಾಡ್ಬೇಕಂತ್ರಿ, ಆ್ಯಡ್ ಮಾಡ್ಬೇಕಂತ್ರಿ. ಆ್ಯಡ್ ಮಾಡಿರಿ, ಆ್ಯಡ್ ಮಾಡಿರಿ. 5750 ಪ್ಲಸ್ 500 ಎಷ್ಟು ರೀ, 6250. 6250. ಹಾಂ ಈಗ ಏನು ಮಾಡ್ಬೇಕಂತ್ರಿ, ಹಾಂ ಇದು ಆ್ಯಡ್ ಮಾಡಿರಿ. ಫಸ್ಟ್ 1500 ಪ್ಲಸ್ 1500 ಎಷ್ಟು ಇದು, 3000. 3000. ಹಾಂ ಈಗ ಏನು ಮಾಡ್ಬೇಕ್ರಿ, ಲೆಸ್ ಮಾಡ್ಬೇಕಂತ್ರಿ. ಲೆಸ್ 6250 ಮೈನಸ್ 3000 ಎಷ್ಟು ರೀ, 3250. 3250 ಕರೆಕ್ಟ್ ಐತಲ್ರಿಪ್ಪ, 3250. Wait, we have done some mistakes. Okay. We haven't took depreciation. Depreciation ತಗೋಬೇಕು. ಓಕೆ. ಹಾಂ ಡೆಪ್ರಿಸಿಯೇಷನ್ ತಗೋಬೇಕ್ರಿ ಇಲ್ಲೇ, ತಗೋರಿ ಡೆಪ್ರಿಸಿಯೇಷನ್. ಓಕೆ ಡೆಪ್ರಿಸಿಯೇಷನ್ ತಗೋಬೇಕು ನೋಡ್ರಿಪ್ಪ. ಅದು ಡೆಪ್ರಿಸಿಯೇಷನ್ ಇಲ್ಲಿತ್ತು ನೋಡ್ರಿ. ಡೆಪ್ರಿಸಿಯೇಷನ್ ಅದು ಅಲ್ಲ, ಅಕ್ಯುಮುಲೇಟೆಡ್ ಬರಂಗಿಲ್ಲ, ಬಟ್ ಇಲ್ಲೇ ಬರ್ತದೆ ನೋಡ್ರಿ ಡೆಪ್ರಿಸಿಯೇಷನ್. ಎಷ್ಟಿತ್ರಿಪ್ಪ ಡೆಪ್ರಿಸಿಯೇಷನ್ ಇಲ್ಲೇ, ಡೆಪ್ರಿಸಿಯೇಷನ್ 7500 ಅಲ್ಲ, ಅದು ಡೆಪ್ರಿಸಿಯೇಷನ್ 7500. ಆ ಡೆಪ್ರಿಸಿಯೇಷನ್ ಅಲ್ಲ, ಈ ಡೆಪ್ರಿಸಿಯೇಷನ್ 7500 ತಗೋರಿ. ಈಗ ಮಾಡ್ರಿ ಎಷ್ಟು ಇದು, 4750 ಅಲ್ಲ, ಅದು ಸಾರಿ 5750 ಅಲ್ಲ, 5750 ಪ್ಲಸ್ 7500 ಎಷ್ಟಿದು, 13250. 13250 13250 ಆ್ಯಡ್ ಮಾಡ್ಬೇಕಂತ್ರಿ. ಆ್ಯಡ್ ಪ್ಲಸ್ 500 ಎಷ್ಟು, 13750. ಇದರೊಳಗೆ ಮೈನಸ್ ಮಾಡ್ಬೇಕು. 13750 ಮೈನಸ್ 3000 ಎಷ್ಟು ರೀ, 10750. 10750 ಈಗ ಬಂತು ರೀ. 10750 ಈಗ ಬಂತು ರೀ. ಇದು ಏನ್ರಿ, ಇದು ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಇದು ನಂಬರ್ 1.
ನಂಬರ್ 1 ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಈ ಥರ ಮಾಡ್ಬೇಕು ರೀ. ಆಮೇಲೆ ನಂಬರ್ 2 ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಕಾಪಿ ಪೇಸ್ಟ್ ಓದ್ಸಲ ಮಾಡಿದಲ್ಲ ರೀ ಪ್ರೀವಿಯಸ್ ಪ್ರಾಬ್ಲಮ್. ಕ್ಯಾಶ್ ಫ್ರಮ್ ಪ್ರೀವಿಯಸ್ ಇದು ಮೆಥಡ್ ಒಳಗೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಕಾಪಿ ಪೇಸ್ಟ್ ಮಾಡ್ಬೇಕು. ನಂಬರ್ 3 ಕ್ಯಾಶ್ ಫ್ರಮ್ ಇದು ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಕಾಪಿ ಪೇಸ್ಟ್ ಮಾಡ್ಬೇಕು. ಆಮೇಲೆ ಆ್ಯಡ್ ಮಾಡಿ ಆನ್ಸರ್ ಬರ್ತದೆ ನಿಮ್ದು, ಆ ಥರ ಮಾಡ್ಬೇಕು. समझ में आप लोगों को कौन सा मेथड है? अभी सेकंड मेथड इनडायरेक्ट मेथड. पर्टिकुलर्स रुपीज नंबर 1 कैश फ्रॉम ऑपरेटिंग एक्टिविटीज. पहले क्या लेना, इसके अंदर नेट प्रॉफिट लेना. नेट प्रॉफिट कितना है वो यहाँ पे 500 है, लो उसको. उसके बाद में ऐड डिसअलावेबल एक्सपेंसेस और डिक्रीज इन करंट असेट्स और डिक्रीज इन इंक्रीज इन करंट लायबिलिटीज. ये है इसका अपोजिट इधर लेस. यहाँ पे डिसअलावेबल एक्सपेंसेस, यहाँ पे डिसअलावेबल इनकम्स करके, और यहाँ पे क्या है डिक्रीज करके, यहाँ पे इंक्रीज इंक्रीज इन करंट असेट्स करके सेम टू सेम आना प्लस स्लैश. यहाँ पे इंक्रीज करके फिर यहाँ पे डिक्रीज आना, डिक्रीज इन, यहाँ पे इंक्रीज इन करंट लायबिलिटीज, यहाँ पे डिक्रीज इन करंट लायबिलिटीज. इतना आओ यहाँ पे सबसे पहले देखो कैश तो नहीं आता. अकाउंट्स रिसीवेबल क्या होता है? अकाउंट्स रिसीवेबल का मतलब क्या? डेटर्स. डेटर्स बोलते तो क्या? करंट असेट्स. ओपनिंग कितना है? अगर क्लोजिंग ज़्यादा है तो इंक्रीज, अगर क्लोजिंग कम है तो डिक्रीज. डेटर्स है यहाँ पे, करंट असेट्स है. ओपनिंग 16,250, क्लोजिंग 12,500, कम है, क्लोजिंग कम है तो मतलब डिक्रीज. डिक्रीज इन क्या हुआ? अकाउंट से रिसीवेबल कितना है? 16,250 में से 12,500 लेस करो, इतना आया आंसर. हो गया. प्रीपेड इंश्योरेंस, प्रीपेड है यहाँ पे. प्रीपेड इंश्योरेंस बोला तो क्या? करंट असेट्स. ओपनिंग कितना है? 3,500, क्लोजिंग कितना है? 2,500, कम है नहीं तो डिक्रीज इन प्रीपेड इंश्योरेंस, डिफरेंस ले लो. उसके बाद में इन्वेंट्री का मतलब क्या है? स्टॉक. स्टॉक हो कि नहीं? करंट असेट्स. ओपनिंग 17 क्लोजिंग 18 मतलब ज़्यादा है, क्लोजिंग ज़्यादा है मतलब इंक्रीज. इंक्रीज इन करंट असेट्स, इंक्रीज इन कौन सा हुआ? इन्वेंट्री. डिफरेंस अमाउंट ले लो दोनों का हुआ. नेक्स्ट फिक्स्ड एसेट्स यहाँ पे नहीं आता, इन्वेस्टिंग में आता, इन्वेस्टिंग एक्टिविटीज में आता. अक्यूमुलेटेड डेप्रिसिएशन नहीं आता, उसको स्किप करो. अकाउंट्स पेएबल बोलते तो क्या? क्रेडिटर्स. क्रेडिटर्स बोलते तो क्या? करंट लायबिलिटीज. ओपनिंग कितना? 8, क्लोजिंग कितना है? 9, क्लोजिंग ज़्यादा है मतलब है इंक्रीज इन करंट लायबिलिटीज. कहाँ इंक्रीज इन करंट लायबिलिटीज है? इंक्रीज इन करंट, हाँ इंक्रीज इन करंट लायबिलिटीज यहाँ पे आना. इंक्रीज इन क्या हुआ? अकाउंट्स पेएबल करके, डिफरेंस अमाउंट ले लो, हो गया. नेक्स्ट वेजेस पेएबल करके, पेएबल. पेएबल बोलते तो करंट लायबिलिटीज. ओपनिंग 3,500, क्लोजिंग 2,000, क्लोजिंग कम है तो डिक्रीज. डिक्रीज इन करंट लायबिलिटीज. किधर है डिक्रीज इन करंट लायबिलिटीज? है इधर है डिक्रीज इन करंट लायबिलिटीज, इधर आना. डिक्रीज इन वेजेस पेएबल करके, दोनों का डिफरेंस ले लो, हो गया. ओके पूरा खत्म होगा. डेप्रिसिएशन में एक बाकी दो. डेप्रिसिएशन ये वाला नहीं, ये वाला डेप्रिसिएशन कितना है? वो 7,500 ले लो. सबको ऐड करो, लिखो यहाँ पे, इसमें से ऐड करो, एक आंसर आता और उसमें से लेस करो. इसको क्या बोलते हैं? 10,750 आया, इसको क्या बोलते हैं? कैश फ्रॉम ऑपरेटिंग एक्टिविटीज. कैश फ्रॉम ऑपरेटिंग एक्टिविटीज आ गया, ठीक है. इसके बाद में कैश फ्रॉम इन्वेस्टिंग एक्टिविटीज सेम ಹೌದಲ್ರಿ, ಮುಗಿತಿಲ್ರಿ ಇದು ಆದ್ಮೇಲೆ ಏನ್ರಿ? ನಂಬರ್ 2 कैश फ्रॉम इन्वेस्टिंग एक्टिविटीज. इन्वेस्टिंग एक्टिविटीज ಅದು ಕಾಪಿ ಪೇಸ್ಟ್. ಇಲ್ಲಿ ಬೇರೆ ಮೆಥಡ್, ಪ್ರೀವಿಯಸ್ ಮೆಥಡ್ ಅಲ್ಲೇ ಮಾಡಿದಲ್ರಿ, ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಪರ್ಚೇಸ್ ಅಲ್ಲದ್ದು, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮೈನಸ್ ಅಲ್ಲದು, ಮೈನಸ್ 23,000 ಅಲ್ಲದು, ಮೈನಸ್ 23,000 ಸೇಮ್ ಮೈನಸ್ 23,000. ಕ್ಯಾಶ್ ಫ್ರಮ್ ಸೆಕೆಂಡ್, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. इन्वेस्टिंग एक्टिविटीज. नंबर 3 कैश फ्रॉम फाइनेंसिंग एक्टिविटीज सेम कॉपी पेस्ट ಮಾಡಬೇಕು. ओके टेक द स्क्रीनशॉट ऑफ दिस, वी विल कंटिन्यू द फॉर. ओके नंबर 2 ಮುಗಿತ್ರಿ. ನಂಬರ್ 3 कैश फ्रॉम फाइनेंसिंग एक्टिविटीज. फाइनेंसिंग एक्टिविटीज ಸೇಮ್ ರೀ, ಇದು ಕಾಪಿ ಪೇಸ್ಟ್ ರೀ. ಓ ಸಲ ಮಾಡಿದಲ್ರಿ ಇದು ಪ್ರೀವಿಯಸ್ ಮೆಥಡ್, ಇನ್ ಡೈರೆಕ್ಟ್ ಮೆಥಡ್ ಒಳಗೆ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಇಲ್ಲ. ಏನು ಬಂದಿದ್ರಿಪ್ಪ ಅದು? ಡಿಬೆಂಚರ್ ಅಲ್ಲದು, ಇಶ್ಯೂ ಅಲ್ಲದು, ಡಿಬೆಂಚರ್. ಇದು ಡಿಬೆಂಚರ್, ಇಶ್ಯೂ ಆಫ್ ಡಿಬೆಂಚರ್ಸ್ ಬಂದಿರ್ತೀರಿ ಇಲ್ಲೇ, ಇಶ್ಯೂ ಆಫ್ ಡಿಬೆಂಚರ್ಸ್.
ಆಮೇಲೆ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಬಂದಿರಪ್ಪ ಅಲ್ಲೇ, ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್. ಆಮೇಲೆ ಡಿವಿಡೆಂಡ್ ಪೇಡ್, ಹೌದಲ್ಲ, ಪೇಡ್ ಡಿವಿಡೆಂಡ್ ಇಶ್ಯೂ ಆಫ್ ಡಿಬೆಂಚರ್ಸ್ ಎಷ್ಟು ಬಂದಿದ್ರಪ್ಪ ಅದು? ಇಶ್ಯೂ ಆಫ್ ಡಿಬೆಂಚರ್ಸ್ 86,500 ಮೈನಸ್ 80,000 6,500 ಅಲ್ಲ, ಅದು ಪ್ಲಸ್ ಅಲ್ಲ, ಪ್ಲಸ್ ಇಶ್ಯೂ ಅಂದರೆ ಪ್ಲಸ್ ಅಲ್ಲ, ಪ್ಲಸ್ 6,500 ಅವಾಗ ಬಂದಿರಿ. ಆಮೇಲೆ ಇಕ್ವಿಟಿ ಶೇರ್ಸ್ 44,000 ಮೈನಸ್ 42,000 ಪ್ಲಸ್ ಅಲ್ಲ, ಇಶ್ಯೂ ಐತ್ರಿ, ಪ್ಲಸ್ 2,000. ಆಮೇಲೆ ಡಿವಿಡೆಂಡ್ ಪೇಡ್ ಡಿವಿಡೆಂಡ್ ಎಷ್ಟಿದ್ದು? ಮೈನಸ್ ಅಲ್ಲ, ಪೇಡ್ ಐತ್ರಿ, ಅದಕ್ಕೆ ಮೈನಸ್ 1,250 ಅವಾಗ ಬಂದಿದ್ದಲ್ರಿಪ್ಪ. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿರಿ. ಹಾಂ ಮಾಡಿರಿ. ಇದು 8,500 ಅದು 8,500 ಮೈನಸ್ 1,250 7,250 ಏನ್ರಿದು? ಥರ್ಡ್ ಒನ್, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಆಮೇಲೆ ಏನ್ರಿ? 1 + 2 + 3 ಅವಾಗ ಏನು ಬಂದಿದ್ರಿ? ಅವಾಗ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಅಲ್ಲ, ಅದು ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಅಂತ ಬಂದಿರಿ ಇಲ್ಲಿ. ಆಮೇಲೆ ಏನ್ರಿ? ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್, है ना, करेक्ट है? ऐड ओपनिंग कैश बैलेंस करना वहाँ पे. ऐड ओपनिंग कैश बैलेंस करने के बाद में एक मिला तुम्हारे को, उसको क्या बोलते हैं? तुम्हें क्लोजिंग कैश बैलेंस करके बोलते हैं, क्लोजिंग कैश बैलेंस करके. करेक्ट है? हाँ, सब कितना था वो? नेट डिक्रीज इन कैश मतलब कितना था वो? फर्स्ट कितना है तुम्हारा? 10,750 नहीं हो. कैश फ्रॉम ऑपरेटिंग एक्टिविटीज कितना है तुम्हारा? 10,750. करेक्ट नहीं? कैश फ्रॉम ऑपरेटिंग एक्टिविटीज 10,750 प्लस थर्ड कैश फ्रॉम फाइनेंसिंग एक्टिविटीज 7,250. हाँ, माइनस कैश फ्रॉम इन्वेस्टिंग एक्टिविटीज कितना है वो? 23,000 माइनस 23,000 कितना है? माइनस 5,000. नेट डिक्रीज इन कैश माइनस 5,000. नेट डिक्रीज इन कैश माइनस 5,000. ऐड ओपनिंग कैश बैलेंस. ओपनिंग कैश बैलेंस कितना हुआ? 7,000 प्लस 7,000 कितना आया तुम्हारा आंसर? अभी 2,000 आया. क्लोजिंग कैश बैलेंस 2,000 आया. एक बंद नोड्री निम्ದು ಆನ್ಸರ್, ಫೈನಲ್ ಆನ್ಸರ್. ಎ ಟು ಝೆಡ್ ಹೇಳಿದ್ಬೇಕು ನಮಗೆ, ಸ್ವಲ್ಪ ಟೈಮ್ ಆಗತ್ರಿಪ್ಪ. ಬೇಸಿಕ್ಕಿಂದ ಯಾಕೆ ಬಂತೀರಿ ಯಾಕೆ ಬಂದಿಲ್ಲ ರೀಸನ್ ಹೇಳಬೇಕಲ್ಲ ನಿಮಗೆಲ್ಲ, ಅದಕ್ಕೆ ಸಾರಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಈಚ್ ಕಾನ್ಸೆಪ್ಟ್ ಕೇರ್ಫುಲಿ and well try to solve this problem. Hope we'll meet. Thank you all of you. Please take the screenshot of this.